ಈ ಇಡೀ ವಿಶ್ವದ ತೋರಿಕೆ ಒಳಗಿಂದ ಯಾವುದೂ ನನಗೆ ಆಗಬಾರ್ದನ್ನೋರು ಯಾರ ಅದಿರೇನು? ಯಾವುದೂ ಆಗಬಾರ್ದು, ಬ್ಯಾಡಪ್ಪ, ಏನೂ ಅಲ್ಲೇ ಗುರುವೇ ಜಗವೆಂಬುದು ಅಂತ. ಜಗತ್ತಿನಗೆ ಏನೂ ಬೇಡಪ್ಪ, ನನಗೆ ಯಾವುದೂ ಆಗಬಾರ್ದು ಅನ್ನೋರು ಯಾರಿದ್ದೀರಿ? ಇದು ಜಗತ್ತಿನಿಂದ ಏನಾರ ಬೇಕನ್ನೋವಾಗ ಇದು ಹತ್ತುದಿಲ್ಲ. ಅದು ಇರಲಿ ಇದು ಇರಲಿ ಅನ್ನೋವಾಗ ಇದು ಹತ್ತುದಿಲ್ಲ. ಜಗತ್ತು ಬೇಕಂದ್ರೆ ಆರಾಮ್ ಕಳ್ಕೊತಿ, ಆರಾಮ್ ಬೇಕಾಗಿತ್ತಂದ್ರೆ ಜಗತ್ತು ಕಳ್ಕೊತಿ. ಆರಾಮ್ ಬೇಕು ಏನು ಜಗತ್ತು ಬೇಕು ನಿನಗೆ? ಎರಡೂ ಇರಲಿ ಅಂದ್ರೆ ಆಗೋದಿಲ್ಲ. ಆಗ್ತೇವೆ ನಿನಗೆ ಎರಡೂ ಬೇಕಂದ್ರೆ ಹಿಂಗೆ ಹೋಗೋದು, ತಿರ್ಕೊಂತ ಹೋಗೋದು ಎರಡೂ ಬೇಕಂದ್ರೆ. ಯಾಕೆ ಇದ್ರ ಗುಣದೋಷಗಳು ಏನದ ನೋಡ್ಕೊ. ಇವೆಲ್ಲ ಕೆಟ್ಟು ಹೋಗುವಂಥವು ಜಗತ್ತಿನ ವಸ್ತುಗಳು ಯಾವ ಇದಕ್ಕಿದ್ದಂಗೆ ಇರೋದಿಲ್ಲ. ನಮಗೆ ಬೇಕಾದದ್ದು ಅವು ಕೊಡೋದಿಲ್ಲ ಅಂದಿಂದ ಅವುಗಳ ಅಪೇಕ್ಷೆ ಯಾಕೆ ಮಾಡಬೇಕು ಅಂತ ಅದ ಬಂಧನಕ್ಕೆ ಹಾಕಿದ್ದು. ನಾವು ಜಗತ್ತಿನಿಂದ ಏನಾರ ಹೊಂದಬೇಕು, ಅದನ್ನು ಗಳಿಸ್ಬೇಕು ಅನ್ನೋ ಭಾವ ಬಂತು ಅಂದ್ರೆ ಹತ್ತಿ ನೋಡು ಅತಿಗಷ್ಟ. ದುಃಖದ ಬೀಜ ಬಿತ್ತಿದಂಗೆ ಆತು ಅಂತ. ಹಂಗ ಅದಾಗಿದ್ರೆ ಚಲೋ ಆಕಿತ್ತು ನನಗೆ, ಈ ನಂಬರ್ ಆಗಿದ್ರೆ ಚಲೋ ಆಕಿತ್ತಲ್ಲ ನನಗಂತ. ಇಂಥ ಆಕೆ ಆದ್ರೆ ಚಲೋ ಆಕಿತ್ತು, ಇಂಥವ ಆಗಿದ್ರೆ ಚಲೋ ಆಕಿತ್ತು ನನಗಂತ. ಹೌದಿಲ್ಲ? ಏನು ನೋಡ್ತಿ ಅದು ನನಗೆ ಬೇಕಾ ನಾವು ಬೇಕು ಬಾಗಿ ಏನು ತಿಳಿಬೇಕಿತ್ತು. ಸಾಕಂದವ ಬೇಡಪ್ಪ, ಇದು ಎಂದೂ ಇದನ್ನು ಅಪೇಕ್ಷೆ ಮಾಡಬೇಡ ಅಂತ. ಇದೆಲ್ಲ ನಮ್ಮನ್ನು ಜನ್ಮ ಜನ್ಮಾಂತರ ತಿರ್ಗಾಕಸ್ತತಿ. ಇದು ಹೊಳಿಬೇಕಲ್ಲ ನಾವು. ಅವುಗಳ ಪ್ರಾಪ್ತಿಗಾಗಿ ಏನೇನು ಮಾಡ್ತೀವಿ ನೋಡ್ಕೊ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಜಗತ್ತಿನ ವಸ್ತುಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಎಂಥ ಕರ್ಮಗಳನ್ನು ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ಆ ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ. ಇದು ಬೇಕಂದ್ರೆ ಇದೆಲ್ಲ ಬೀಜ ನೋಡು, ಭವಕ್ಕೆ ಬೀಜ. ಈ ಜಗತ್ತಿನಿಂದ ಏನಾರ ಬೇಕಂದ್ರೆ ಇದು ವಾಸನಾದಿಗಳು ತಯಾರಕ್ಕವ. ಹುಟ್ಟಿ ಪುನರಪಿ ಜನನ, ಪುನರಪಿ ಮರಣ. ಈ ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋ ಹಂಗಿದ್ರೆ ಇದರ ಅಪೇಕ್ಷೆಯನ್ನು ಮಾಡಬೇಕು. ಅಪೇಕ್ಷೆ ಮಾಡಿದಂದ್ರೆ ನೀನು ಬಂಧನ. ಅದರ ಬಗ್ಗೆ ಉಪೇಕ್ಷೆ ಇದೇನೂ ಇಲ್ಲ, ದೋಷವನ್ನು ಕಂಡು ಉಪೇಕ್ಷೆ ಮಾಡಿದರೆ ನೀನು ಮುಕ್ತ ಇದೇನೋ ನಿನಗೆ ಅನುಭವ ಬರ್ತೈತಿ. ಮುಕ್ತ ಆದವರೆಲ್ಲ ಉಪೇಕ್ಷೆ ಮಾಡಿದ್ರಿಲ್ಲ, ಅವರು ವೈರಾಗ್ಯವನ್ನು ಹೊಂದಿದ್ರಿಲ್ಲ. ಜಗತ್ತಿನ ವಿಷಯ ವಸ್ತುಗಳ ಬಗ್ಗೆ ಉದಾಸೀನತೆಯನ್ನು ಅವರು ಹೊಂದಿದರು. ಯಾವ ಜೀವನ ವೃತ್ತಿ ಈ ಜಗತ್ತಿನ ವಸ್ತುಗಳ ಬಗ್ಗೆ ಉದಾಸೀನತೆಯನ್ನು ಹೊಂದತಿ, ಅವಾಗ ಸಮಾಧಾನ ಶಾಂತಿ ಸಿಗ್ತದ. ನನಗೆ ಅದು ಬೇಕು ಇದು ಬೇಕನ್ನೋ ನೆಮ್ಮದಿ ಅನ್ನೋದಿಲ್ಲ. ನೋಡು, ಬೇಕಂದು ಇದ್ರ ಕೂಡ ಇರೋದು ನನಗೆ, ಬ್ಯಾಡಂದು ನಿನಗೆ ದುಃಖ ಅನ್ನುವಂಥದ್ದೇ ಇಲ್ಲ. ನಿನಗೆ ನಿವ್ಳ ಸುಖ ಬೇಕಾಗಿತ್ತಂದ್ರೆ ಇದ್ರ ಗೊಡವಿ ಕೈ ಬಿಡು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ ನೀನೇ ಸುಖಿಯಾಗ್ತಿ ಅಂತ. ವಿಷಯ ಅಪೇಕ್ಷೆ ಮಾಡಿದ್ರೆ ದುಃಖ ಅದ ನೋಡ್ರಿ. ಅದನ್ನು ಮಾಡಲಿಲ್ಲ ಅಂದ್ರೆ ನೀವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ವಿಷ ಅಂತ ತಿಳಿದು ಕೈ ಬಿಡು ಅಂದಾರ. ಜಗತ್ತಿನ ವಿಷಯ ವಸ್ತುಗಳೆಲ್ಲ ಏನದಾವ, ವಿಷ ಅದಾವ, ಕೊಲ್ತಾವ ನಮ್ಮನ್ನು. ಯಾರಿಗೂ ನೆಮ್ಮದಿಯನ್ನು ಕೊಟ್ಟಿಲ್ಲ. ಮೊದಲೇಕೆ ಮುದ ಕೊಡ್ತಾವ, ಅಗದಿ ಹಿತ ಕೊಟ್ಟಂಗೆ ಅನಿಸ್ತೈತೆ. ಮೊದಲೇಕೆ ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನೆರಸನವಿಂತಿದೆಲ್ಲ. ಬ್ಯಾಡ್ಲಿ ಮನುಷ್ಯ, ನಿನಗೆ ಆಕರ್ಷಕ ರೂಪಕ್ಕೆ ಬೀಳ್ತಿ, ಗಾಯನಕ್ಕೆ ಬೀಳ್ತಿ, ರುಚಿಗೆ, ಶಬ್ದಕ್ಕೆ, ಸ್ಪರ್ಶಕ್ಕೆ. ಇವೆಲ್ಲ ಜಗತ್ತಿನ ಅಪೇಕ್ಷೆ ಏನದ, ವಿಷಯ ವಸ್ತುಗಳ ಅಪೇಕ್ಷೆ ನಮ್ಮನ್ನು ಬಂಧನಕ್ಕೆ ಹಾಕಿದ್ವು. ಅವುಗಳ ಉಪೇಕ್ಷೆ ಮಾಡಿದಂದ್ರೆ, ಉದಾಸೀನ ವೈರಾಗ್ಯವನ್ನು ಹೊಂದಿದಂದ್ರೆ ಅದರಾಗ ದೋಷವನ್ನು ಕಂಡಾಗ ಬರ್ತೈತೆ ಅದು ವೈರಾಗ್ಯ. ಹಂಗೆ ಬೀಳಂದ್ರೆ ಬಿಡಾಕತ್ತೇನೆ. ಅದ್ರ ಹಕ್ಕಿಕತಿ ಗೊತ್ತಾಗಬೇಕಲ್ಲ, ಏನೈತಿ ಅದ್ರ ಹಕ್ಕಿಕತಿ ಅನ್ನೋದು.
ಯಾವುದೇ ವಸ್ತುವಿನ ಅಪೇಕ್ಷೆ ಮಾಡ್ತೀಯಲ್ಲ ಅದ್ರ ಬಗ್ಗೆ ನಿನಗೆ ಸರಿಯಾಗಿ ತಿಳ್ಕೊ. ಅದ್ರ ಬಗ್ಗೆ ಅವಾಗ ಅದರ ದೋಷ ಕಾಣ್ತೈತಿ. ಅದನ್ನು ಅಪೇಕ್ಷೆ ಮಾಡೋದು ಬಿಡ್ತೀನಿ. ಗೊತ್ತಿಲ್ಲದಕ್ಕಲ್ಲ ಅದನ್ನು ನೀವು ಸುಖ ಕೊಡ್ತೈತಿ ಅಂತ ಬೆನ್ನು ಹತ್ತಿ ಅದು ಅವನು ಹೊಳ್ಳಿ ಅದನ್ನು ಪರಿಶೀಲನೆ ಮಾಡೋದಿಲ್ಲ. ನಾವು ಗಳಿಸಿದ ವಸ್ತುಗಳು ನಮ್ಗೆ ಹಿತ ಕೊಡ್ತಾವೆ, ನಾವು ಹಿತ ಕೊಡ್ತಾವೆ. ಯಾರಿಗಾರ ಕೊಟ್ಟವು ನಾವು ಒಬ್ಬರರ ಜಗತ್ತೊಳಗೆ ಅವುಗಳಿಂದ ಸುಖ ಹೊಂದಿದವರು ಅದನ್ನ ಗಳಿಸಿದವರು. ವಿಚಾರ ಮಾಡಲಿ ಹಂಗೆ ಹೊಂಟು ಬಿಟ್ಟೇವೆ ನಾವು. ಎಲ್ಲಿ ಒಬ್ಬ ವಿಚಾರವಂತ ಇದರಾಗ ಏನೂ ಇಲ್ಲ. ಸುಳ್ಳ ಇವುಗಳ ಪ್ರಾಪ್ತಿಗಾಗಿ ಮಾಡೋದೆಲ್ಲ ಪ್ರಯತ್ನ ಇಲ್ಲ, ವ್ಯರ್ಥ, ಗುಡ್ಡಕ್ಕಲ್ಲು ಹೊತ್ತಂಗೆ. ಹಗಲಿ ರಾತ್ರಿ ದುಡ್ಡು ಏನು ಮಾಡಿದೆ ಉಳಿದದೇನದು? ಅದರಿಂದ ಹಿತ ಇಲ್ಲ. ನಿನ್ನಿಂದ ಎಲ್ಲ ಬೇಸರಾಗಿ ನಿನ್ನೊಳಗೆ ನೀವು ವಿಶ್ರಾಂತಿಯನ್ನು ಹೊಂದಿ ಜಗತ್ತಿನ ವಸ್ತುಗಳನ್ನು ಎಷ್ಟು ಪ್ರಾಪ್ತ ಮಾಡಿಕೊಂಡ್ರು ಅವನ್ನೆಲ್ಲ ಕೈ ಬಿಟ್ಟ ನಿನ್ನಲ್ಲಿ ನೀವು ವಿಶ್ರಾಂತಿಯನ್ನು ಹೊಂದಿದ್ದೆ. ನಾನು ನಿತ್ಯ ಇದು ಹೊಳಿವಲ್ದಲ್ಲ ನಮಗೆ. ಅದನ್ನು ಎಲ್ಲಿ ಹೋಗ್ಬೇಕಾಗಿಲ್ಲ, ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ನಮಗೆ ಬೇಕಾದದ್ದು ನಮ್ಮಲ್ಲಿ ನಾನಾ ಅದೇನೋ ತಿಳಿದು ಉಳ್ಕೊಂಡಾಗ ನಮಗೆ ಅದು ಅನುಭವ. ಎತ್ತು ಹೋಗದಂಗೆ ಹರಿದು ಹೋಗ್ಬೇಕಾಗಿಲ್ಲ. ಎಲ್ಲಿ ಬುದ್ಧಿ ವೃತ್ತಿ ಎಲ್ಲಿ ಆದರೂ ಹರಿದು ಹೋಗಿ ಅದನ್ನು ಹೊಂದಬೇಕಾಗಿಲ್ಲ. ಹೊಸದಾಗಿ ಅದು ಪಡೆಯುವಂಥ ವಸ್ತು ಅಲ್ಲ, ಅದು ರೆಡಿ ಇದ್ದದ್ದು. ಅದ್ರ ಕಡೆ ಅದ್ರ ಬಗ್ಗೆ ನಮಗೆ ಅಜ್ಞಾನದ. ಅದನ್ನು ಅನುಭವಿಗಳು ತಾವು ಹೊಂದಿ ಇನ್ನುಳಿದ ಜೀವಿಗಳು ಅದನ್ನು ಹೊಂದಲಿ ಅಂತ. ಯಾಕಿಷ್ಟು ಕಷ್ಟಪಡ್ತೀವಿ? ಹುಟ್ಟಿ ಸಾಯುವುದು ಅದಕ್ಕೆ ಬೇಕು ನಿನಗೆ? ಇದರ ಸಂಬಂಧ ವಿಷಯಗಳ ಸುಖ ಕೊಡ್ತಾವನ್ನು ತಪ್ಪು ತಿಳುವಳಿಕೆಯಿಂದ ಇಷ್ಟೆಲ್ಲ ಅನರ್ಥಗಳು ಆಗಾಗ್ತವ. ಇದರಿಂದ ಪಾರಾಗಬೇಕನ್ನೋ ಹಂಗಿದ್ರೆ ಇದ್ರ ಮ್ಯಾಗಿನ ವ್ಯಾಮೋಹವನ್ನು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೋಡು ಕರಿಗೊಂಡೊಡಿಲಿ ನೀನೇ ಸುಖಿಯಪ್ಪಿ. ಇಷ್ಟರೇ ಹೊಳೆಯೋದು ಭಾಳ ಕಠಿಣ ಐತಿ. ಇಷ್ಟರೇ ಅಂದ್ರೆ ಯಾಕ್ರಿ ಭಾಳ ಕಠಿಣ ಅದ. ಹೇಳ್ತೀವಿ ಕೇಳ್ತೀವಿ, ಅದನ್ನು ಬಿಟ್ಟಾಗ ನಮ್ಗೆ ಅನುಭವ ಬರೀ ಮಾತಾಡ್ತೇವೆ, ಕೇಳ್ತೇವೆ, ಹೇಳ್ತೇವೆ. ಅದ್ರ ಬಗ್ಗೆ ಹೇಳೋದು ಕೇಳೋದು ಸಾಕಷ್ಟು ಆಕೈತಿ, ಆದರೆ ಅದರ ಅನುಭವ ಬರುವಲ್ದು. ಹೇಳೋದು ಕೇಳೋದು ಅದಕ್ಕಿಂತ ಅದು ತ್ಯಾಗದಿಂದ ಬರ್ತೈತಿ. ಬಿಟ್ಟಾಗ ಅನುಭವ ಬರುವಂತಹದ್ದು ಸುಖ ಹೇಳೋದು ಕೇಳೋದ್ರಿಂದ ಅದು ಬರುವುದಿಲ್ಲ ಅಂತ. ಕೇಳ್ಕೊಂತ ಸಂಸ್ಕಾರ ಗಟ್ಟಿಯಾಗಿ ಪೂರ್ಣ ಒಮ್ಮೆ ಎಲ್ಲರಿಗೂ ಬರ್ತೈತೆ ಅದು ಟೈಮ್. ಅಂಥ ಒಂದು ಇಂಥವಕ್ಕೆಲ್ಲ ಎಲ್ಲಿ ಬರ್ಬೇಕ್ರಿ? ಬರ್ತೈತಿ, ಎಲ್ಲರಿಗೂ ಒಂದು ಕಾಲ ಬರ್ತೈತೆ. ಅಂಥ ಒಂದು ವಿಚಾರ ನಮ್ಮಲ್ಲಿ ಜಾಗೃತ ಆಗಿ ದೋಷ ದರ್ಶನ ಆಗಿ ಇದರಿಂದ ಯಾವಾಗ ಬಿಡುಗಡೆ ಆದೇನಪ್ಪ ಅನ್ನುವಂಥ ಕಾಲ ಎಲ್ಲರಿಗೂ ಒಂದು ಬರ್ತೈತೆ. ಕ್ರಮೇಣ ಅದು ಕಾಲದಲ್ಲಿ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಎಲ್ಲರೂ ಒಂದಾದರೂ ಒಂದು ದಿನ ಆ ಸ್ಥಿತಿಯನ್ನು ನಾವು ಹೊಂದಬೇಕು. ನಮ್ಮನ್ನು ನಾವು ತಿಳ್ಕೊಂಡು ಉಳ್ಕೊಳ್ಳೋಕಬೇಕು. ಬೇರೆ ದಾರಿನೂ ಇಲ್ಲ ಇದಕ್ಕೆ. ಆ ಸಂಸ್ಕಾರ ಬಲ ಎಳ್ಕೊಂಡು ಹೋಗ್ತೈತೆ ನಮ್ಮನ್ನು. ಒಮ್ಗಿಲೆ ಅದು ಕಡಿಮೆ ಆಗೋದಿಲ್ಲ. ಆ ಕಡೆ ಎಳತೈತಿ ನೋಡಿ. ಗಾಡಿ ಸ್ಪೀಡ್ ಐತೆ. ಯಾಕ್ರಿ ಸ್ಪೀಡ್ ಇದ್ದ ಗಾಡಿ ಒಮ್ಗಿಲೆ ಬ್ರೇಕ್ ಹಚ್ಚಿರು ಅದು ಡೇಂಜರ್. ಹೌದಿಲ್ಲ? ಅನಾಹುತಾನ ಹಾಕಿದ್ದು ಅದು ಕ್ರಮೇಣ ಅದನ್ನು ಹತೋಟಿ ಒಳಗಿಟ್ಕೊಂಡು ಮೆಲ್ಲನೆ ಒಳಸರಿಯುತ್ತಾ ಹೊರಮುಖ ವೃತ್ತಿಯಿಂದ ಅಂತರ್ಮುಖಿಯಾಗುವುದು. ಹಗರ್ಕ ಅದಕ್ಕೆ ಬುದ್ಧಿ ಹೇಳಿ ಮನಸ್ಸನ್ನು ಹಿಂದಕ್ಕೆ ಸರಿಸು. ಒಳ್ಳೆಯ ಬಟ್ಟೆಯನ್ನು ಆರೈಯುತ್ತಾ ವಿಚಾರ ಹಿತವಾದಂಥ ಮಾರ್ಗ ಯಾವುದೈತಿ, ಸುಖದಾಯಕವಾದಂಥ ದಾರಿಯೋ ಇನ್ನು ದುಃಖದ ದಾರಿಯೋ ವಿಚಾರ ಮಾಡ್ಕೊಂತ ಹಿಂದೆ ಸರಿಸೋದು ಮನಸ್ಸನ್ನು. ಏನು ಉಂಡಿ ಮನಸ್ಸು ಅದ್ರಾಗ ಬೆನ್ನು ಹತ್ತಿ ಏನು ಲಾಭ? ಎಷ್ಟೆಷ್ಟು ಇದರಿಂದ ಹಿಂದಕ್ಕೆ ಸೇರ್ತಿ ಅಷ್ಟಷ್ಟು ನಿನಗೆ ಲಾಭ ಅದ ನೋಡಿ. ಎಷ್ಟೆಷ್ಟು ನಾವು ಮುಂದುವರಿಬೇಕಂತ ಹೊಂಟಿ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಮಾಡ್ಕೊತ ಹೋಗಿ ಎಲ್ಲ ಹಾಳಾಗಿ ಹೋಗ್ಯಾವ. ಎಷ್ಟು ಜಗತ್ತಿನ ಜೀವಿಗಳೆಲ್ಲ ಬಡ್ಕೊಂಡು ಅದನ್ನು ಹಿಡಿಬೇಕು ಇದನ್ನು ಹಿಡಿಬೇಕು ಹಿಡಿದದ್ದು ಎಲ್ಲ ಏನಾಗ್ಯಾವ. ಅದರ ಪರಿಣಾಮ ಏನಾಗೈತಿ? ವಿಚಾರ ಮಾಡಲೇ ಅದರ ಅಪೇಕ್ಷೆ ಮಾಡ್ತೈತಿ ಜೀವ. ನೋಡಿ ಇದನ್ನು ಅಂದಿ ಏನಾಗೈತಿ ನೋಡ್ಬೇಕು. ಏನಾಗ್ಬೇಕು? ಜಗತ್ತಿನ ವಸ್ತುಗಳನ್ನು ಹೊಂದಿದ್ರೆ ಏನಾಗ್ಬೇಕು? ಅಜಹರಿ ಪದವಿಗಳಿಂದ ಹೋದೇನು, ಸರಸ ಅಲಂಕೃತಿ ರೂಪಿಂದೇನು, ಬಹುಸಿದ್ಧಿಗಳನ್ನು ಪಡೆಯಲ್ಲ ಅದರಿಂದೇನು. ಅದನ್ನು ಮಾಡಿದವರು ಅದಾರಿಲ್ಲ, ಆಗಿ ಹೋಗ್ಯಾರ. ಈ ಜಗತ್ತಿನೊಳಗೆ ಎಲ್ಲ ಮಾಡಿ ಹೋಗ್ಯಾರ. ಆದರೂ ಅದರಿಂದ ತೃಪ್ತಿ ಅನ್ನೋದಿಲ್ಲ. ಅದರಿಂದ ಅವರು ತೃಪ್ತಿಯನ್ನು ಹೊಂದಿದ್ರು.
ಜ್ಞಾನದಿಂದ, ಆತ್ಮಜ್ಞಾನದಿಂದ ತನ್ನನ್ನು ತಿಳ್ಕೊಂಡ ಅವನು ತೃಪ್ತಿಯನ್ನು ಹೊಂದಿದ. ಆತ್ಮಜ್ಞಾನ ಮೀನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ಮಾಡೋದೆಲ್ಲ ವ್ಯರ್ಥ ನೀನು ಅಂತ. ಕೆಲಸಗೇಡಿ ಕೆಲಸ ಅಂತ. ನಾವು ಮಾಡೋದೆಲ್ಲ ಮಾಡೋದು ಏನು ಉಪಯೋಗ ಬರ್ತೈತೆ ನೀನು ಮಾಡೋದು? ನಿನಗೆ ಉಪಯೋಗ ಬರೋದು ನೀನಾರು ಮಾಡಾಕ್ತೀನ? ಬರೀ ಉಪಯೋಗ ಇಲ್ಲತ್ತೆ, ನಿರುಪಯುಕ್ತ. ವ್ಯರ್ಥ ಶ್ರಮ ಪಡ್ಲಿಕ್ಕತ್ತಿಯಲ್ಲೋ. ಅದಕ್ಕೆ ಇನ್ನು ಮ್ಯಾಗಾರ ಸಾರ್ಥಕ ಆಗುವಂಥದ್ದನ್ನು ಮಾಡು. ಅನ್ಯದ್ರ ಹುಡುಕೋದು ಬಿಟ್ಟು ನಿನ್ನೊಳಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿತ್ತು. ನಿರಂತರ ಅಭ್ಯಾಸ ಬೇಕಿತ್ತು. ಅಂದಾಗ ಇದು ಸಾಧ್ಯ ಆಕೈತಿ ನೋಡ್ರಿ. ಏನು ಅವ್ರಿಗೆ ಹೇಳೋದು ಕೇಳೋದು ಮಾಹಿತಿ ಆಯ್ತು. ಅದು ಅನುಭವ ತಗೋದು ಯಾವಾಗ? ನೀನು ಸಾಧನ ಮಾಡೋದು ಯಾವಾಗ? ಸಾಧನ ಮಾಡದ ಅನುಭವ ತಗೊಳ್ಳೋದಿಲ್ಲ, ಲಾಭ ಆಗೋದಿಲ್ಲ. ಬರೀ ಮಾಹಿತಿ ಆಯ್ತು. ಇನ್ನೊಬ್ಬರ ಮಾತು ಕೇಳಿ ಇನ್ನೊಬ್ರಿಗೆ ಹೇಳಿದೆ. ಹೌದಿಲ್ಲ? ಕೇಳೋದು ಹೇಳೋದು ಆಯ್ತು, ಕರೆ ಅದನ್ನ ಅನುಭವ ತಗೊಂಡು ಉಳ್ಕೋದು ಯಾವಾಗ? ತ್ಯಾಗದಿಂದ ಪೂರ್ಣ ನಾವು ಕೈ ಬಿಡಬೇಕು. ಒಳಗೆ ವಾಸನ ಇಟ್ಕೊಂಡ್ರೆ ಹೇಳೋದು ಕೇಳೋದು ಮಾಡಿದೀವಿ, ಅದು ಮತ್ತು ಬಿಡು ಪುಸತ್ಲೆ ಅದು ಚಾಳಿ ತಾನು ಹೇಳ್ಕೊಂಡು ಹೋಗ್ಬೇಕು. ಮತ್ತು ಎಂದಿನಂತೆ ಹಂಗೆ ಆಯ್ತು, ಏನು ಕಡಿಮೆ ಆಗೈತೆ ನೋಡ್ಕೊ. ವಾಸನ ತ್ಯಾಗ ಅಲ್ಲಿ ಆಗಿಲ್ಲ. ಬರೀ ಬಾಯಿ ಮಾತಿನ ಮ್ಯಾಗೆ ವೈರಾಗ್ಯ ಬಂದೈತಿ. ಮಾತಿನ ಜ್ಞಾನ ಮಾತಿನಾಗ ಆಗೈತಿ. ಹೌದಿಲ್ಲ? ಏನೆಲ್ಲ ನಿನ್ನ ಮಾತಿನೊಳಗೆ ಆಗೈತಿ, ಕೃತಿಯೊಳಗೆ ಏನೇನು ಆಗಿಲ್ಲ, ಸ್ವಲ್ಪ ಆಗಿಲ್ಲ. ಅದರಂತೆ ನಾವು ಜೀವಿಸಿದ್ರೆ ನಮಗೆ ಲಾಭ ಐತಿ. ಸ್ವಲ್ಪ ಇಲ್ಲ, ಸ್ವಲ್ಪರ ಅದರಂತೆ ಇದ್ರೆ ಲಾಭದ ನೋಡ್ರಿ. ಅದು ಇದ್ದ ಸಾಧನ ಮಾಡಿ, ತ್ಯಾಗ ಮಾಡಿ ಅದನ್ನು ಅನುಭವ ತಗೊಂಡಾಗ ಬರ್ತೈತೆ. ಅದು ಹಂಗೆ ಮಾತಾಡಿದ್ರೆ ಅದು ಬರ್ತಲ್ಲ. ಮಾತಿನ ಜ್ಞಾನದಿಂದ ಮಾಹಿತಿ ಆಕೈತಿ. ಇಷ್ಟ ಚೈನಿ ನಡೀತೈತಿ. ಹೊಗಳಿಕೆ ಸಿಗ್ತಾವು. ಭಾಳ ಚಲೋ ಹೇಳ್ತಾನಪ್ಪ. ಏನು ಜನರ ಮೆಚ್ಚಿರು ನಿನ್ಗೆ ಸಿಕ್ಕಂಗ ದುಃಖ ರಹಿತ ಆಗಿರ್ಲಾಕ ಬರ್ತೈತಿ. ನಾವು ಹೊಗಳಿದ್ರೆ ಅದು ಬಾಯಿ ತಕೊಂಡು ಕುಂಡಿರ್ತಿ, ಅಹಂಕಾರ ಬರ್ತೈತಿ. ಮತ್ತು ಅಹಂಕಾರದಾಗ ಬಿದ್ದು ಹೀನ ಸ್ಥಿತಿ ಬರ್ತದೆ ನಿನಗೆ. ಅದಕ್ಕೆ ಈ ಜಗತ್ತಿನ ಏನು ಮಾನ ಅಪಮಾನಗಳು, ಹೊಗಳಿಕೆ ಇವನ್ನೆಲ್ಲವನ್ನು ಕಡೆಗಣಿಸಿ ನಿಂತ ತನ್ನ ಹಿರಿವಿನ ಅನುಭವ ಮಾಡ್ಕೊಳ್ಳೋ ಉತ್ಕಟ ಇಚ್ಛಾ ಬೇಕಲ್ಲ. ಅದನ್ನು ಒಮ್ಮೆ ಯಾವ ಅನುಭವ ಮಾಡ್ಕೊಂಡಿರ್ತಾನ ಅದನ್ನು ಬಿಟ್ಟು ಮತ್ತೊಂದು ಏನು ಮಾಡೋಕ್ಕೋಗೋದು. ಜ್ಞಾನಿಯಾದ ಮಹಾಪುರುಷ ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡಕ್ಕೆ ಹೋಗುದಿಲ್ಲ. ಉಪಯೋಗ ಇಲ್ಲ, ನಾವು ಮಾಡೋದಿಲ್ಲ ಅಂತ. ಆಗ್ಬೇಕಲ್ಲ, ನಮಗೆ ಹಂಗೆ ಆಗ್ಬೇಕಲ್ಲ. ಅದು ಒಳಗದ ಸುಮ್ಮನೆ ಕುಂಡ್ರು ಕೊಡೋದಿಲ್ಲ. ಯಾವಸು ಬಂತು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ದಕ್ಕನ ಬಂದಿಂದಿರ್ತಾವೆ ವಾಸನೆಗಳು. ಅದಕ್ಕೆ ವಿವೇಕದ ಸನ್ನಿವೇರಿಸಿ ನೋಡು, ಒಂದು ವಿಚಾರದಿಂದ ನೋಡೋದನ್ನು. ಅದು ಯೋಗ್ಯ ಯಾವುದು ಬಲುಪಾಡ. ಜ್ಞಾನದಿಂದಲೇ ನೋಡ ಮನುಜ ಯಾವುದು ಬಲುಪಾಡ ಅಂತ ವಿಚಾರದಿಂದ ವಿಚಾರ ಮಾಡಿ ನೋಡು. ಅಂದಾಗ ನಿನಗಿದು ಹೊಳಿತೈತೆ ಅಂತ. ಹಂಗೆ ಒಟ್ಟು ಕಣ್ಣು ಮುಸ್ಕೊಂಡು ಹೊಂಟು ಬಿಟ್ಟ ನಾವು. ಎತ್ತಾಗ ಹೊಂಟು ಬಿಟ್ಟು ಎತ್ತಾಗ ಹೊಂಟಿ ನೋಡ್ಕೊರಿ. ಪಯಣ ಎಕ್ಕಡೆ ಸಾಗೈತಿ ಅಂತ. ದುಃಖದಡೆಗೈತೆ ಸುಖದಡೆಗೈತಿ ನೋಡ್ಕೊ. ಯಾವಾಗಪ್ಪ ಎಚ್ಚರ ಆಗೋದು ನೀನು? ನಾವೇನು ನಡೆಸೇವಲ್ಲ ಈ ಕ್ರಮದಿಂದ ಸುಖ ಹೊಂದಕ್ಕೆ ಸಾಧ್ಯ ಐತೇನು? ವಿಶೇಷಂಗ ವಿಷಯ ಭೋಗದಿಂದ ಸುಖ ಹೊಂದಬೇಕಂದು ಕ್ರಮ ನಡೆಸೇವಲ್ಲ. ಈ ಕ್ರಮದಿಂದ ಯಾರಾದರೂ ಸುಖ ಹೊಂದ್ಯಾರನು ಇಲ್ಲಿವರೆಗೆ? ಇನ್ನು ಮ್ಯಾಗಾರ ಹೊಂತಾರನು? ಸಾಧ್ಯ ಆಗುವುದನ್ನು ಇದು ಎಂದೂ ಸಾಧ್ಯ ಇಲ್ಲ, ಎಂದೆಂದೂ ಆಗುವುದಿಲ್ಲ. ಒಳಗಿದ್ದದ್ದನ್ನು ಹೊರಗೆ ಹೊಂದಾಕ ಬರ್ಬೇಕಂದ್ರೆ ಅಂತರಂಗದಲ್ಲಿ ಅನುಭವ ಬರುವುದು. ಬಹಿರಂಗದಾಗ ಹುಡುಕಾಕೊಂಡೀನಿ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗಬೇಕದ? ಒಳಗೈತಿ, ನಾವು ಹೊರಗೆ ಹುಡುಕಾಕತ್ತೀವಿ ಇಂದ್ರಿಯಗಳ ಮೂಲಕ. ಅದು ಒಳಗಿದ್ದದ್ದನ್ನು ಅನುಭವದಿಂದ ನೋಡಂತ ಅವ್ರು ಹೇಳ್ಯಾರ. ನಾವು ಇಂದ್ರಿಯಗಳ ಮುಖಾಂತರ ಅದನ್ನು ಹುಡುಕಾಕೊಂತೀವಿ. ನಿನ್ನೊಳೆಯುವುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತ ಅಂದಾರ. ನಾವು ಇಂದ್ರಿಯಗಳ ಮೂಲಕ, ಕಣ್ಣಿನ ಮೂಲಕ, ಕಿವಿ ಮೂಲಕ, ಚರ್ಮದ ಮೂಲಕ, ನಾಲಿಗೆ ಮೂಲಕ, ವಾಸನೆ ಮೂಲಕ ಹೊಂದಾಕೊಂಡೇವೆ ಅದನ್ನು.
ಅವ ಯಾರು ಹೇಳಿರಿ ನಿಮ್ಗೆ ಅವು ಸುಖ ಕೊಡ್ತಾವಂತ? ಅವುಗಳು ಬೆನ್ನು ಹತ್ತಿ ಬಂದೆಲ್ಲೋ. ಇವು ಸುಖ ಕೊಡ್ತಾವಂತ ಇವುಗಳು ಬೆನ್ನು ಹತ್ತಿ ತಿರ್ಗಾಕೈತಿ. ಎಷ್ಟು ತಲೆಮಾರುಗಳು ಅದು ಇದು. ಯಾವಾಗಪ್ಪ ಇದರ ದೋಷವನ್ನು ಕಂಡು ಇದರಿಂದ ಹಿಂದಕ್ಕೆ ಸರಿದು ನೀ ಯಾವಾಗ? ಅದರ ಬಗ್ಗೆ ಸೊಳ್ಳಷ್ಟು ವಾಸನ ಉಳಿಬಾರ್ದು ನೀನು. ವಿಷಯ ವಸ್ತುಗಳ ವಾಸನೆಗಳ ಪೂರ್ಣ ನಾಶ ಆದಾಗ ಇದರ ಅಭ್ಯಾಸ ನಡೀತೈತಿ ನೋಡಂತಿದ್ರು ಅಜ್ಜ. ಅಥಾತು ಬ್ರಹ್ಮ ಜಿಜ್ಞಾಸ, ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊ. ನೀ ಏನೇನು ತಿಳ್ಕೊಂಡೆ ಎಲ್ಲ ಕಲ್ಪಿಸ್ಕೊಂಡು ಇದರಾಗ ಸುಖ ಅಂತ, ಅವನ್ನೆಲ್ಲವನ್ನು ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಇನ್ನು ಎಂದೆಂದು ಬರಬಾರ್ದು ನಿನಗೆ, ಸುಖ ಬುದ್ಧಿ ಉಂಟಾಗಬಾರ್ದು ನಿನಗೆ. ಸಂಕಲ್ಪದಿಂದ ಉತ್ಪನ್ನವಾದಂಥ ಎಲ್ಲ ಕಾಮನೆಗಳನ್ನು ಪೂರ್ಣ ಅವನು ನಾಶ ಮಾಡ್ಕೊ. ಸಂಕಲ್ಪ ಪ್ರಭಾವಾನ್ ಕಾಮಸ್ ತ್ಯಕ್ತ ಸರ್ವಾನ್ ಶೇಷತಃ, ಸ್ವಲ್ಪವೂ ಶೇಷ ಉಳಿಯದಂತೆ ಅವನು ನಿವಾರಣೆ ಮಾಡ್ಕೊ. ಶನೈ ಉಪರಮೇತ್ ಬುದ್ಧಿಯ, ಮೆಲ್ಲನೆ ಅಂತರ್ಮುಖ ವೃತ್ತಿಯಿಂದ, ಧೃತಿಗ್ರಹಿತ ಅಂದರೆ ಧೈರ್ಯದಿಂದ ಕೂಡಿದಂತಹ ಬುದ್ಧಿಯಿಂದ, ಒಳಗೆ ಅಂತರ್ಮುಖಿ ಆತ್ಮನಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚದಪಿ ಚಿಂತೆಯಿತ್ತಂತ. ಅದಕ್ಕೆ ಬುದ್ಧಿ ಹೇಳಿ ಮನಸ್ಸನ್ನು ಹಿಂದಕ್ಕೆ ಸರಿಸ್ಬೇಕು. ಆದಷ್ಟು ಬ್ಯಾಡ ನಮಗೆ ಬಂದು ಜಗತ್ತಿನಿಂದ ಏನೂ ಬ್ಯಾಡಪ್ಪ ನಮಗೂ, ಏನೂ ಒಳ್ಳೆಯ ಗುರುವೇ ಜಗವೆಂಬುದು. ನಮಗೆ ನಮ್ಮ ಜ್ಞಾನ ಒಂದಾದ್ರೆ ಸಾಕು. ನಮ್ಮ ಜ್ಞಾನ ಆದ್ರೆ ನಮಗೇನು ಬೇಕಾಗಿತ್ತು ಅದು ಸಿಗ್ತೈತಿ. ಯಾವ ಜ್ಞಾನವನ್ನು ಮಾಡಿಕೊಂಡ್ರೆ ಇನ್ನೊಂದನ್ನು ಏನೂ ಬೇಡೋದಿಲ್ಲ. ಯಾವುದನ್ನು ಪಡೆದ್ರೆ ಎಲ್ಲವನ್ನು ಪಡೆದಂಗೆ ಆಕೈತಿ. ಆ ಜ್ಞಾನವನ್ನು ಮಾಡ್ಕೊ. ಅದೇ ಯಾವುದೋ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಅದಕ್ಕಿಂತ ಶ್ರೇಷ್ಠವಾದಂಥ ಜ್ಞಾನ ತಿಳುವಳಿಕೆ ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ನಿರಂತರ ಮಾಡಬೇಕು. ಇದು ನಮ್ಮ ಮನುಷ್ಯನ ಜನ್ಮದ ಕೆಲಸ. ಜ್ಞಾನವನ್ನು ಪಡೆಯುವುದು ಬಹಳ ಮಹತ್ವದ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮತ್ತೇನೂ ಪಡೆಯುವ ಅವಶ್ಯಕತೆ ಇಲ್ಲ. ಜಗತ್ತಿನ ಜ್ಞಾನ ಅಲ್ಲ, ನಿನ್ನ ಜ್ಞಾನ. ನಿನಗೆ ಗೊತ್ತಿಲ್ಲದಕ್ಕಂದ್ರೆ ದುಃಖ ಪಡ್ಲಿಕ್ಕತ್ತೀನಿ. ದುಃಖರಹಿತ ಆಗ್ಬೇಕನ್ನೋ ಹಂಗಿದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನೋಡ್ರಿ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ಬೇರೆ ಏನು ಮಾಡಿರೋ ಇದನ್ನು ಬಿಟ್ಟು ವ್ಯರ್ಥ ಮಾಡೋದಿಲ್ಲ. ವ್ಯರ್ಥ ವೇಳೆ ಕಳೆದಂಗೆ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ನಡಿಬೇಕು. ಇದು ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ಈ ವಿವೇಕ ನಮ್ಮಲ್ಲಿ ಸತತ ಜಾಗೃತಿ ಇದ್ರೆ ಏನಾರ ಇದ್ರ ದಾರಿ ಹಿಡಿಯಕ್ಕೆ ಹಸ್ತೈತೆ ನಮ್ಗೆ. ವಿವೇಕ ಇಲ್ಲದಕ್ಕೆ ಅವಿವೇಕಿಗಳು ಮತ್ತು ಅಡ್ಡ ದಾರಿಗೆ ಹೋಗ್ತೇವೆ. ಅದ್ರಾಗ ಸುಖ ಬುದ್ಧಿ, ಬಾಳೆದಾಗ ಸುಖ ಸಿಗ್ತೈತಿ. ಬಾಳೆ ಮಾಡಿ ಬದುಕು. ಹಿರಿಯರು ಮುಪ್ಪಾದರೂ ಹೊಳೆ ಹೋದಂಗೆ ಬಡ್ಕೋತೈತಿ. ಬಾಳೆ ಬಡ್ಕೊಂಡು ಸಾಯ್ತಿ. ಸ್ವಲ್ಪ ನಿಂತ ವಿಚಾರ ಮಾಡ್ಕೊಳಕ್ ಪುರುಸೊತ್ತಿಲ್ಲ ನಮ್ಗೆ. ಪುರುಸೊತ್ತಲ್ಲಿ ಬಿಡ್ರಿ ನಮ್ಗೆ ವೇಳೆ ಅಂತ ಬಡ್ಕೊಂಡು ಮೃತ್ಯುವಿನ ಇದ್ರಾಗ ಸಿಕ್ಕು ಹೋಗ್ಬಿಡ್ತೈತಿ. ಹಿಂಗೆ ಎಷ್ಟೋ ಜನ್ಮಗಳು ಹಾಳಾಗ್ಬೋದು. ನಿನಗೆ ಯಾವಾಗಪ್ಪ ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು ಅನ್ನೋದನ್ನು ಅದನ್ನ ನೆನಪಾಗೋದು ಯಾವಾಗ? ನಿನಗೆ ಅನುಭವಗಳ ನೆನಪಿಗೆ ತಂದು ಕೊಡ್ತಾರೆ. ನೆನಪಿಗೆ ತಂದು ಕೊಡು. ಅವ್ರ ಮಾತಿನ ಮೇಲೆ ನಂಬಿಕೆನೂ ಇಲ್ಲ. ನಿನ್ನೊಳಗೆ ಐತಿಪ್ಪ, ಅದು ಹೊರಗೆ ಹುಡುಕಬೇಡ. ನಿತ್ಯ ಪದ, ಸತ್ಯ ಪದ, ಆನಂದ ಪದ, ಅದನ್ನು ಅನುಭವದಿಂದ ನೋಡು. ಇಂದ್ರಿಯಗಳನ್ನು ವ್ಯಾಪಾರ ಬಂದ್ ಮಾಡು, ಮನುಷ್ಯನ ವ್ಯಾಪಾರ ಬಂದ್ ಮಾಡುವಂತ ಎಷ್ಟು ಅನುಭವ ತಂದು ಕೊಟ್ಟು ಹೇಳಿದ್ರು ಅದ್ರ ಕಡೆ ಖಬರ್ ಇಲ್ಲಲ್ಲ. ಯಾವಾಗಪ್ಪ ನೀ ಶಾನೆ ಆಗೋದಿನ್ನ? ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಮಟ್ಟ ದಡ್ಡನ ತಿಳ್ಕೊಂಡಾಗ ನೀ ಶಾನೆ ಆಗೋದು. ದುಃಖದಿಂದ ಬಿಡುಗಡೆ ಆಗೋದು ಶನೆತನನು, ದುಃಖದಾಗ ಬಿದ್ದು ಹೊಳ್ಯಾಡೋದು ಶನೆತನನು. ಒಂದನ್ನು ನೋಡಿ ಒಂದು ಬರೇ ವಿಷಯದ ಅವ್ರು ಮಾಡ್ಯಾರ, ಅವ್ರಿಗೆ ಏನಾಗೈತೆ ನೋಡ್ಕೊ. ನೀನು ಅವ್ರು ಮಾಡ್ಯಾರ ನೀನು ಮಾಡಾಕ, ಅವ್ರಿಗೇನು ಆಗೈತೆ, ಅವ್ರು ಆರಾಮದಾರನ, ಅದರಿಂದ ಸುಖ ಶಾಂತಿ ಹೊಂದ್ಯಾರನ್ನು ನೋಡ್ಕೊ. ಗಳಿಸಿದವರು, ಭಾಳಷ್ಟು ಹೊಲ ಭೂಮಿ ಸೀಮೆ ಮಾಡಿದವರು, ನೌಕರಿ ಹಿಡಿದವರು, ಯಾಕ್ರಿ ಮಕ್ಕಳು ಮರಿ ಹಿಡಿದವರು, ಅಧಿಕಾರ ಹೊಂದಿದವರು ಏನಾಗ್ಯಾರ ನೋಡ್ಕೊಂಡು ನೆಮ್ಮದಿ ಐತೆ ನಾವು. ಭ್ರಾಂತಿ ಬೆನ್ನು ಹತ್ತಿ ತಿರ್ಗಾಕತ್ತಿಲ್ಲ.
ಆ ಮಂಗ್ಯಾನಂತ ಮನಸ್ಸು ಅದು ಏನು ಮಾಡ್ತೈತಿ, ಹಂಗೆ ಜನ್ಮ ಜನ್ಮ ಅಂತ ತಿರ್ಗಾಕತ್ತೈತಿ. ಅದನ್ನು ನಿಯಂತ್ರಣದಾಗ ಇಟ್ಕೊಳ್ಳೋದು ಭಾಳ ಕಠಿಣ. ಅದು ಸಡ್ಲಿ ಬಿಟ್ಟೆ ಅಂದ್ರೆ ಹಂಗೆ ಹೋಗೋದು, ಜಿಗ್ಕೊಂತ ಹೋಗೋದು ಮಂಗ್ಯಾನಂತ ಮನಸ್ಸು. ಅದಕ್ಕೆ ವಿವೇಕದ ಸನ್ನಿವೇರಿಸಿ ನೋಡು, ವಿಚಾರ ಮಾಡಿ ನೋಡು. ಇದ್ರಾಗ ಏನೂ ಇಲ್ಲ ನಿನಗೆ ಹೊಳಿತೈತಿ. ಯಾರು ವಿಚಾರ ಇಲ್ಲದವ್ರಿಗೆ ಇದ ಸುಖರೂಪ ಅನಿಸ್ತತಿ. ವಿವೇಕ ವಿರಹಿತರಿಗೆ ಇದು ಬಾಳೆನ ಸುಖ, ಇದ ಖರೆ ಅಂತ ಅನಿಸ್ತತಿ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ, ಯಾವಾಗ ಇದೆಲ್ಲ ಅನಿತೈತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿತೈತಿ ನಮ್ಗೆ. ಅದ್ರಾಗ ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಕಡಿಮೆ ಆದ್ರೆ ಅದ್ರಾಗ ಆಸಕ್ತಿ ಕಡಿಮೆ ಆಕೈತಿ. ಇಲ್ಲ ಅಂತಂದ್ರೆ ಅದ್ರಾಗ ಆಸಕ್ತಿ ಹೋಗುದಿಲ್ಲ ನಮ್ಗೆ. ಸುಖ ಬುದ್ಧಿ ಸತ್ಯತ್ವ ಬುದ್ಧಿ ಗಟ್ಟಿ ಆಗ್ಬಿಟ್ಟೈತಿ ಬಾಳೆದಾಗ. ಅದಕ್ಕೆ ಅದ್ರ ಮ್ಯಾಗಿನ ಆಸಕ್ತಿ ಹೋಗಲ್ಲ ನಮ್ಗೆ. ಬೇಕಾದಷ್ಟು ಹೇಳೋದು ಕೇಳೋದು ಮಾಡ್ತೇವೆ ಅಂದ್ರು ಹೋಗುದು ಭಾಳ ಕಠಿಣ ಅದ. ಇದು ಸುಳ್ಳದ, ಅನಿತ್ಯವಾದದ್ದು, ದುಃಖ ರೂಪಿ ಅದನ್ನು ಎಲ್ಲಿ ತನಕ ನಮಗೆ ಹೊಳಿದಿಲ್ಲ ಅಲ್ಲಿ ತನಕ ಇದ್ರ ಮ್ಯಾಗೆ ನಾವು ಹೋಗುದಿಲ್ಲ. ಬಾಳೆ ಕರೆ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತಿ, ಸುಳ್ಳು ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತಿ. ಕನಸಿನ ವಸ್ತುಗಳ ಬಗ್ಗೆ ಯಾರಿಗಾರ ಚಿಂತೆ ಮಾಡ್ತಾರಂದ್ರೆ ಅದ್ರ ಸುದ್ದಿ ತೆಗಿತಾರನ, ಕನಸದಂತೆ. ಹಂಗಿದು ಇದು ಹಂಗ ಇದೆ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಇವೆಲ್ಲ ಬಂದಿರ್ತಾವೆ. ಅನುಕೂಲತೆಗಳು ಪ್ರತಿಕೂಲತೆಗಳು ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ. ಇವೆಲ್ಲ ಸುಳ್ಳದಾವ ಅಂತ ತಿಳಿದು ಕೈ ಬಿಡು. ನಿನಗೆ ಅನುಕೂಲ ಆದರೂ ಸುಖ ಇಲ್ಲ, ಇದು ಪ್ರತಿಕೂಲ ಆದರೂ ಸುಖ ಇಲ್ಲ ಅಂತ ತಿಳಿದು ಇವನ್ನೆಲ್ಲ ಕೈ ಬಿಟ್ಟು ನಿನ್ನೊಳಗ ನೀ ವಿಶ್ರಾಂತಿಯನ್ನು ಹೊಂದೋದು. ಅಂದಾಗ ನಿನಗೆ ತೃಪ್ತಿ. ನಿನ್ನ ಜ್ಞಾನ ನಿನಗಾಗೋ ಮಠ ನಿನಗೆ ತೃಪ್ತಿ ಇಲ್ಲೇ ಇಲ್ಲ. ಅದಕ್ಕೆ ಅಜ್ಞಾನದಿಂದ ಅನ್ಯಥಾ ಜ್ಞಾನ ನಿನಗೆ ಗಟ್ಟಿ ಹಾಕೊಂಡು ಕೂತೈತಿ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ಇದ ಸುಖರೂಪ ಅನ್ಯಥಾ ಜ್ಞಾನದಾಗಿರುವುದ ಆರಾಮು ಸುಖ ಅಂತ ನಿನಗೆ ಅನಿಸಾಕತೈತಿ. ಅದಕ್ಕೆ ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊ, ನಿನ್ನ ಜ್ಞಾನವನ್ನು ಮಾಡಿಕೊಂಡ್ರೆ ಲಾಭ ಅದ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಈಗ ಮನುಷ್ಯನ ಜನ್ಮ ಇದ್ದಾಗ ಪ್ರತಿಯೊಬ್ಬರಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಂಥ ಅವಕಾಶ ಮತ್ತೆ ಯಾವ ಜನ್ಮಕ್ಕೂ ನನಗೆ ಸಿಗುದಿಲ್ಲ. ಬೇರೆ ಯಾವ್ದಾರ ಜನ್ಮ ಬಂದ್ರೆ ಸಿಗುದಿಲ್ಲ. ಮೊದಲು ಈ ಕೆಲಸ ಮಾಡ್ಕೊ, ತಡ ಮಾಡಕ್ ಹೋಗ್ಬೇಡ ಅಂದ. ಜಡವು ಎಂದೂ ಚೈತನ್ಯವಾಗಲಾರದು, ಚೈತನ್ಯವು ಎಂದೂ ಜಡವಾಗಲಾರದು. ಜಡಕ್ಕೂ ಅಜಡಕ್ಕೂ ಸಮರಸ ಎಂದಿಗೂ ಆಗಲಾರದು. ಜಗತ್ತು ಜ್ಞಾನಿಗಳ ದೃಷ್ಟಿಯಲ್ಲಿ ಅತ್ಯಂತ ಅಭಾವ ಇರುವುದರಿಂದ ಜಗತ್ತಿನಿಂದ ಸುಖವನ್ನು ಹೊಂದಬೇಕೆಂಬ ವಾಸನೆಯು ಅವರಿಗೆ ಇರುವುದಿಲ್ಲ. ಹೌದು, ಅವ್ರಿಗೆ ಪೂರ್ಣದ ಹಕ್ಕಿಕತೆ ಗೊತ್ತಿರ್ತೈತಿ. ಗೊತ್ತಿಲ್ಲದಕ್ಕೆ ನಾವು ಪಶಿಗೆ ಬೀಳ್ತೇವೆ. ಇದ ಸುಖರೂಪದ, ಇದ ಕರೆಯದ ಅಂತ. ಅವರಲ್ಲಿ ವಿವೇಕ ಜಾಗೃತ ಇದ್ದವ ಅದ್ರ ದೋಷವನ್ನು ಕಾಣ್ತಾನವ. ಇದರ ಹಕ್ಕಿಕತೆ ಗೊತ್ತಾಕೈತಿ ನಮಗೆ. ಅದರ ಅಪೇಕ್ಷೆ ಮಾಡಕ್ ಹೋಗೋದಿಲ್ಲ ನಾವು. ಅದರ ಅಪೇಕ್ಷೆ ಯಾಕೆ ಮಾಡಿದ್ರೆ ಗೊತ್ತಿಲ್ಲದಕ್ಕೆ ಹೋದಿಲ್ಲ. ಮ್ಯಾಗಿನ ಇದನ್ನು ನೋಡಿ ಚಂದಕ್ಕೆ ಬೀಳ್ತೇವೆ ನಾವು. ಓದಿಲ್ಲ ಏನೈತಿ ನೋಡ್ಕೋ ಅದ್ರಾಗ. ಗಗನ ಕುಸುಮ ಮಲದ ಕೊಂಬನ್ನು ಪಡಿಬೇಕಂತ ಇಚ್ಛಾ ಯಾರಿಗಿರಾಕೈತಿನ? ಆಕಾಶ ಪುಷ್ಪ, ಮಲದ ಕೊಂಬು, ಶಶಶೃಂಗ ಅಂತಾರ. ಮಲದ ಕೊಂಬು ಅದಾವ, ಮಲದ ಕೊಂಬ ಇಲ್ಲ, ಆಕಾಶ ಪುಷ್ಪನೂ ಇಲ್ಲ. ಕಲ್ಪವಲ್ಲರೆ ಅಂದ್ರೆ ಕಲ್ಪಿತ ಬಳ್ಳಿ. ಕಲ್ಪಿತ ಬಳ್ಳಿ ಮೂಲ ನೋಡಕ್ ಹೋದ್ರೆ ಮೂಲ ಇಲ್ಲಲ್ಲ. ಬಂಜಿ ಮಗ ಬಂಜಿಗೆ ಅವ್ನು ಕೇಳಕ್ ಹೋಕೆ, ನಿಮ್ಮ ಅಪ್ಪ ಯಾರು ನಿಮ್ಮವು ಯಾರು ಅಂತ. ಬಂಜಿ ಮಗನ ಈ ಜಗತ್ತು ಇಲ್ಲ ಇಲ್ಲದ್ರ ಮೂಲ ಎಲ್ಲಿಂದ ಐತಿ? ಇಲ್ಲ ಎಲ್ಲಿಂದ ಸುಳ್ಳದ. ಹಿಂಗ ಹೊಳಿವಲ್ದ. ಹಿಂಗ ಹೊಳದ್ರೆ ಇದ್ರ ಸಮಸ್ಯೆ ಎಲ್ಲ ಹೋಗ್ತೈತೆ ನಮ್ಗೆ. ಇದು ಕರೆ ಅಂತ ತಿಳ್ಕೊಂಡು ಇದ್ರ ಬೆಂಡ್ ಹತ್ತಿ ದುಃಖ ಪಡ್ಲಿಕ್ಕೆ ಹತ್ತಿ ನೀನು. ಬರೀ ಜಡವಾದ ಕರಣಗಳಿಂದ ಕರ್ಮಗಳ ಘಟಿಸೋದಿಲ್ಲ. ಅದಕ್ಕೆ ಪ್ರೇರಣೆ ಆದಾಗ, ಮನುಷ್ಯನ ಪ್ರೇರಣೆ ಇಲ್ಲೇ ಕರ್ಮಗಳ ಘಟಿಸೋದನ್ನ ಇಲ್ಲ.
ಆ ಚೈತನ್ಯಯುಕ್ತ ಕರ್ಣಗಳಿಂದ ಮಾತ್ರ ಕರ್ಮಗಳು ಘಟಿಸ್ತವೆ. ಕರ್ತೃತ್ವ ಭೋಕ್ತೃತ್ವ ಭಾವ ನಾಶ ಆಗುವುದಕ್ಕನ ಪೂಜೆ ಅಂತಾರೆ. ಕರ್ತೃತ್ವ ಭೋಕ್ತೃತ್ವ ಭಾವಕನ ಜೀವ ಭಾವ ಅಂತಾರೆ. ನಾವು ಮಾಡವ ನಾನು ಉಣ್ಣವ ಅಂತ. ಇದು ನಾಶ ಆದವಾಗ ಮಾಡೋದು ಯಾವುದು, ಉಣ್ಣೋದು ಯಾವುದು, ನಾ ಯಾರು? ಮಾಡವನು ನಾನಲ್ಲ, ಉಣ್ಣವನು ನಾನಲ್ಲ. ಯಾವ್ದಾರು ಮಾಡಿದ್ದಿತ್ತು, ಯಾವ್ದಾರು ಉಂತಿದ್ದಿತ್ತು ಬಿಡು. ಸಂಬಂಧ ತಪ್ಪಿಸ್ಕೊಂಡಿರ್ತಾನವ ವಿಚಾರವಂತ. ಯಾವ್ದು ಮಾಡೈತಿ ಅದು ಉಂತೈತಿ ಬಿಡ ಅಂತ. ನನಗೆ ಸಂಬಂಧ ಇಲ್ಲ. ಆತ್ಮನಲ್ಲಿ ಇವು ಯಾವೂ ಇಲ್ಲ. ಮಾಡುವಿಕೆ ಬಿಡುವಿಕೆ ಇಲ್ಲ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಆ ಅಲಿಪ್ತ ಸ್ಥಿತಿ ಒಳಗೆ ಅವ ಇರ್ತಾನೆ. ಅದಕ್ಕೆ ಅವಾಗ ಬಾಧೆ ಆಗುವುದಿಲ್ಲ. ಅದಕ್ಕೆ ಆ ಸ್ಥಿತಿಯನ್ನು ನಾವು ಎಲ್ಲರೂ ಹೊಂದಬೇಕಾಗಿದೆ. ಎಲ್ಲದರ ಬಗ್ಗೆ ಉದಾಸೀನಾಗಿ ಅಲಿಪ್ತ ಆಗಿದ್ದು ಇದನ್ನು ಅನುಭವತ್ವವನ್ನು ಉಳ್ಕೋಬೇಕಾಗಿದೆ. ನಾವು ಹಚ್ಕೊಂಡು ಕಾರು ಒದ್ದಾಡ್ಲಿಕ್ಕತ್ತೇವೆ, ಇದು ನಾನು ನನ್ನದು ಅಂತ ಅಜ್ಞಾನದಿಂದ. ಗೊತ್ತಿಲ್ಲದಕ್ಕೆ ಹೋದಿಲ್ಲ ನಮಗಿದು ಅಜ್ಞಾನ ಗಟ್ಟಿಯಾಗೈತಿ. ಅದಕ್ಕೆ ಈ ಅಜ್ಞಾನವನ್ನು ಕಳ್ಕೋ. ಸುಖ ಶಾಂತಿ ಹೊಂದಬೇಕಂತಂದ್ರೆ ಪ್ರತಿಯೊಬ್ಬರು ನಾವು ಅಜ್ಞಾನವನ್ನು ಕಳ್ಕೊಳ್ಳಬೇಕಾಗೈತಿ. ಇಲ್ಲಾಂದ್ರೆ ಅಜ್ಞಾನದ ಬಿದ್ದು ಹೊಳೆಯಾಡೋ ತಪ್ಪುದಿಲ್ಲ ನಮಗೆ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರಿಗೂ ಇದನ್ನು ಕಳ್ಕೊಂಡು ಸುಖದಿಂದ ಇರ್ಲಿಕ್ಕೆ ಅವಕಾಶ ಇದೆ. ಅಜ್ಞಾನವನ್ನು, ತಪ್ಪು ತಿಳುವಳಿಕೆಯನ್ನು ಕಳ್ಕೊ ಮೊದಲಿದೆ. ಪ್ರಕರ್ಷ ಜ್ಞಾನರೂಪಿ ಇರುವಿಗೆ ಪ್ರಜ್ಞಾನ ಅಂತಾರೆ. ಎಲ್ಲಿ ತನಕ ನಿಮ್ಗೆ ಈ ಪೂಜೆ ಮಾಡ್ಲಿಕ್ಕೆ ಬರುದಿಲ್ಲ ಅಲ್ಲಿ ತನಕ ಚಿಂತೆ ಕಡಿದಿಲ್ಲ. ಇವತ್ತು ನಿಮ್ಮ ಮನೆಗೆ ಬೆಂಕಿ ಹತ್ತಿ ಉರಿತೈತೆ ಅಲ್ಲಿ ಅಂದ್ರೂ ಸುಮ್ಮನೆ ಕುಂಡ್ರಬೇಕು ಆಕೈತೆ. ಎಲ್ಲ ದಗದಗ ಉರಿಯಾಗದಪ್ಪ, ಅವು ಸೊಟ್ಟು ಮಾಡ್ತೀಪ, ಎಲ್ಲ ಸತ್ಯಾನಾಶ ಆತ, ಎಲ್ಲವೂ ಹೋಗಲಿ. ಅದು ಸುಟ್ಟು ಹೋಗೋದು ಹೋಗೈತಿ. ಸುಡ್ಲಾರ್ದಂಥ ವಸ್ತು, ಕೆಡಲಾರ್ದಂಥ ವಸ್ತುವಿಗೆ ಏನಾಗೈತಿ? ಅದ ನಾನಿದ್ದೇನೆ ಅನ್ನೋ ತಿಳುವಳಿಕೆ ಮಾಡ್ಕೊ. ಭಾಳ ಕಠಿಣ ಅದ ಅಂದಾಗ ಇದು ಎಲ್ಲರಿಗೆ ಹತ್ತೋದಿಲ್ಲ ಅಂತ. ಎಲ್ಲರೂ ಅಜ್ಞಾನದಿಂದ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಗಟ್ಟಿ ಹಿಡ್ಕೊಂಡು ಕುಂತದ್ರಿಂದ ಇದು ನಿಜದ ಅನುಭವ ನಮಗೆ ಆಗಬಾರ್ದು. ಯಾವುದು ನೆಟ್ಟಗೆ ಇರೋ ದೀನ್ಸಲ್ಲ, ಅದನ್ನು ನೆಟ್ಟಗೆ ಇಟ್ಕೋಬೇಕಂತ ಪ್ರಯತ್ನ ನಡೆಸೇವಿ. ಅದರ ಸಂಬಂಧ ವ್ಯಥೆ ಪಡ್ತೇವೆ. ಬದಲಾವಣೆ ಹೊಂದುವ ದಿವಸ ಅದು ಬದಲಾವಣೆ ಹಾಕೊಂತ ಹೋಗುದನ. ಅದು ಕ್ಷಣ ಕ್ಷಣಕ್ಕನ ಬದಲಾವಣೆ ಹಾಕೊಂತ ಹೊಂಟೈತಿ. ಅದ್ರ ಕರೆ ನಿನಗೆ ಗಮನ ಇಲ್ಲ. ಬದಲಾಗದೆ ಇದ್ದದ್ದು ಯಾವುದು, ಬದಲಾಗುವುದು ಯಾವುದು, ಮೊದಲು ನೀ ಅದನ್ನು ಖಾತ್ರಿ ಮಾಡು. ನೀನಾರ ಬದಲಾವಣೆ ಆಗಿನ ಶರೀರದೊಳಗೆ ಬದಲಾವಣೆ ಆಗೈತಿ, ಮನಸ್ಸಿನೊಳಗೆ ಬದಲಾವಣೆ ನಡೆದೈತಿ. ನಿನ್ನೊಳಗೆ ಏನಾದ್ರು ಬದಲಾವಣೆ ಆಗೈತೆ ನೋಡ್ಕೊ. ಇದ್ದ ಇರುವಿನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಐತಿ. ಒಂದೇ ನಮೂನೆ ಐತಿ, ಬದಲಾಗುಲೆ. ಉಳುಕಿದ್ದು ಒಂದೇ ನಮೂನೆ ಇಲ್ಲ. ಅದು ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಇವತ್ತಿಂದ ನಾಳಿಲ್ಲ, ನಾಳಿದ್ದು ನಾಳೆ, ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕೈತಿ. ಆದರೆ ನಿನ್ನ ಇರುವೇನೈತಲ್ಲ, ಎಲ್ಲ ಕಾಲದೊಳಗೂ ಬದಲಾಗದೆ ಒಂದೇ ನಮೂನೆ ಐತಿ. ಬದಲಾಗದೆ ಇದ್ದದ್ದು ವಸ್ತುನ ನೀನು, ಅದು ಸುಖರೂಪ ಐತಿ. ಇದ್ದಕ್ಕಿದ್ದಂಗಿದ್ದು ವಸ್ತುವಿನ ಕಡೆ ಲಕ್ ಕೊಟ್ಟಾಗ ನಿನಗೆ ನೆಮ್ಮದಿ ನೋಡಿ. ಈ ಬದಲಾವಣೆ ಆಗುವಂಥ ವಸ್ತುಗಳು ಯಾವುವು ನಿನಗೆ ಸುಖ ಕೊಡೋದಿಲ್ಲ. ಇಂದ್ರಿಯಗಳ ಗೋಚರ ಆಗುವುದು, ಮನಸ್ಸಿಗೆ ಗೋಚರ ಆಗುವು ಎಲ್ಲ ಇವು ದೃಶ್ಯದೊಳಗಿನೂ ಬದಲಾವಣೆ ಹೊಂದುವನೇ ಇವು. ಇದು ನಿಶ್ಚಿತನಾದ. ಅದಕ್ಕೆ ಇದ್ರ ಅಪೇಕ್ಷೆ ಮಾಡಕ್ಕೆ ಹೋಗಬೇಡ. ಬದಲಾಗುವಂಥ ವಸ್ತುಗಳ ಅಪೇಕ್ಷೆ ಮಾಡಿದಂದ್ರೆ ದುಃಖ ಕಟ್ಟಿಟ್ಟ ಬುತ್ತಿ. ಸುಖ ಶಾಂತಿ ಹೊಂದಬೇಕನ್ನುವಂಗಿದ್ರೆ ಬದಲಾಗದಿದ್ದಂಥದ್ದು ಯಾವುದು ಅಂದ್ರೆ ಅದು ನಿನ್ನ ಸ್ವರೂಪ. ಅದರ ಕಡೆ ಲಕ್ ಕೊಡೋದು. ಸುಖಿಗಳಾದವರೆಲ್ಲ ಬದಲಾವಣೆ ಆಗೋದ್ರ ಕಡೆ ಲಕ್ ಕೊಟ್ಟರು. ಅದಕ್ಕೆ ಸಂಸಾರ ಅಂದ. ಬದಲಾವಣೆ ಆಗೋದ್ರ ಕಡೆ ಲಕ್ ಕೊಟ್ಟ ಅವನಿಗೆ ನೆಮ್ಮದಿ ಇಲ್ಲೈತಿ. ಸಂಸಾರಿಗೆ ಸುಖ ಇಲ್ಲ. ದರವೊಂದು ವಸ್ತು ಜಗತ್ತಿಗೆ ತೋರಿದ ವಸ್ತುಗಳೇನದಾವ, ತೋರಿಕೆ ವಸ್ತುಗಳು ಬದಲಾವಣೆ ಆಗ್ತವೆ.
ಇವು ಬದಲಾಗದಂಗೆ ಇಟ್ಕೊಳಕ್ಕಾಕತ್ತೇನೆ ಇವನು ಕೆಡದಂಗೆ ಯಾಕ್ರಿ ವಿಕಾರ ಆಗದಂಗೆ ನಾಶ ಆಗದಂಗೆ ಮುದುಕಾಗದಂಗೆ ಸಾಯ್ದಂಗೆ ಇಟ್ಕೊಳಕ್ ಬರ್ತೈತಿ ಇದನ್ನ ಕೂದಲು ಬೆಳಗ್ಗೆ ಆಗಬಾರ್ದ್ರಿ ನನಗೂ ಹಲ್ಲು ಹೋಗಬಾರ್ದ್ರಿ ನನಗೆ ಆಕೈತಿ ಚರ್ಮ ನೀರಿಗೆ ಗಟ್ಟಬಾರ್ದ್ರಿ ಅಂತ ಎಟ್ಟದಕ್ಕೆ ವ್ಯವಸ್ಥೆ ಮಾಡ್ತಾನ ತಿದ್ಯಾಡೋದು ತೀಡ್ಯಾಡೋದು ಇನ್ನೂ ಹರಿಯದರಂಗೆ ಆಗಕ್ಕೆ ಹೋಗ್ತಾನೆ ಸಿಗದಾಡಕ್ಕೆ ಹೋಗ್ತಾನೆ ಆಕೈತೇನ್ರಿ ಇದನ್ನ ಮಾಡ್ಕೊಳಕ್ಕೆ ವಿಕಾರಕ್ಕೂಂತ ಹೊಂಟತಿದೆಲ್ಲ ಕ್ರಮೇಣ ಹೆಂಗೆ ಅದ ದಿನಗಳದಂಗೆ ಅದರ ಬದಲಾವಣೆ ಆಕ್ಕೊಂತ ಹೊಂಟೈತಿ ಅದರ ಸ್ವರೂಪ ಅದು ಬದಲಾವಣೆ ಒಂದು ಶರೀರ ಸ್ವರೂಪ ಆದ್ರೆ ಅದನ್ನು ನೋಡವ ನಿನ್ನ ಅರಿವು ಏನೈತಲ್ಲ ಅರಿಯುವಂಥ ಅರಿವು ಅದು ಏನು ಬದಲಾವಣೆ ಆಗಿಲ್ಲ ನೋಡವನ ನೋಟಕ್ಕೆ ಏನೂ ಆಗಿಲ್ಲ ಬದಲಾವಣೆ ಆಗಿಲ್ಲ ಅದು ಅರಿವಿಸ್ಕೊಳ್ಳೋದೆಲ್ಲ ಬದಲಾವಣೆ ಏನು ಹೊಂತೈತಿ ಜಡವಾದದ್ದು ನಿನಗೆ ಅನ್ಯವಾಗಿ ಐತಿ ಅದು ನಿನ್ನಿಂದ ಅರಿವಿಸ್ಕೊಳ್ಳೋದು ಎಲ್ಲವೂ ಬದಲಾವಣೆ ಏನು ಹೊಂತೈತಿ ಹಂಗಾರೆ ನೀನು ಯಾರು ನೀನಲ್ಲದ್ದು ನಿನ್ನಿಂದ ನೋಡಿಸ್ಕೊಳ್ಳೋ ವಸ್ತು ಯಾವುದು ಅಂತ ನಾವು ಅಲ್ಲದಕ್ಕೆ ನಮ್ಮಿಂದ ಅರಿವಿಸ್ಕೊಳ್ಳೋದು ನಾವು ಅಂತ ತಿಳ್ಕೊಂಡು ಕೂತೀವಿ ನನಗೆ ಅವು ವಿಷಯ ಅದಾವು ನಮ್ಮಿಂದ ಅವು ಅರಿವಿಸ್ಕೊಳ್ಳೋದ್ರಿಂದ ಅವು ನಾವು ಹೆಂಗಾಕ್ಕಿವೆ ಅಂತ ನಿನಗೆ ವಿಷಯವಾದ ಕಥದಿಂದ ನಿನಗೆ ಬಂಧವಿದೆ ಎನ್ನಲುಂಟೆ ಇವೆಲ್ಲ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ನಿನಗೆ ವಿಷಯ ಅದಾವು ವಿಕಾರ ಆಗಿ ನಾಶ ಆಗೋಗ್ತವೆ ಯಾವ ಇದ್ದಕ್ಕಿದ್ದಂಗೆ ಇರೋದು ಅದು ಈಗಿನ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ ಎಂದು ಮತ್ತೆ ಬದಲಾವಣೆ ಆಗ್ತದೆ ಏನ್ರಿ ಮನಸ್ಸು ಬದಲಾವಣೆ ಬುದ್ಧಿ ಸ್ಥಿಮಿತದೊಳಗಿಲ್ರಿ ಅಂತಾನೆ ಯಾಕ್ರಿ ಮೊದಲನೇಂಗೆ ಏನು ಉಳಿದಿಲ್ಲ ಬಿಡ್ರಿ ಈಗೆಲ್ಲ ಅಂತ ಆ ನೆನಪಿನ ಶಕ್ತಿನೂ ಹೋಗೈತಿ ಎಲ್ಲ ಹೋಗೈತಿ ಎಲ್ಲಿಟ್ಟು ಕಲ್ತದ್ದೆಲ್ಲ ಅಂತ ಒಂದು ಜಟ್ ಹೊಡೆದ್ರಂತೆ ಎಲ್ಲ ಹೋಗೇ ಬಿಡ್ತೈತಿ ಮರ್ತ ಹೋಗ್ತಿ ಅಗದಿ ಏನು ರ್ಯಾಂಕ್ ಹೋಲ್ಡರ್ ಇದ್ರಿ ಹೆಂಗೆ ಅದು ನೋಡ್ರಿ ಅಂತ ಎಲ್ಲಿ ಹೋತೋ ಏನು ಬುದ್ಧಿ ಮೆಮೊರಿ ಪವರ್ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಯಾರನ್ನು ಸುಧಾಕ್ ಬರ್ತ ಹತ್ತೋದಿಲ್ಲ ಅಂತ ಪರಿಸ್ಥಿತಿ ಯಾಕೈತಿ ಕೊಟ್ಟದ್ದು ಬಿಟ್ಟದ್ದು ನೆನಪಿಸೋದ ಉಳಿದಿಲ್ಲ ಹೌದಿಲ್ಲ ಎಲ್ಲಿ ಉಳಿದಿಲ್ಲ ಅವೆಲ್ಲ ತಗೊಂಡದ್ದು ಕೊಟ್ಟದ್ದು ಎಲ್ಲಿದೆ ಎಲ್ಲ ಮರ್ತು ಹೋಗತಿ ಆದರೆ ಆ ಇರು ಏನೈತಿಲ್ಲ ಅದು ಕೆಡೋದಿಲ್ಲ ವಿಕಾರ ಆಗೋದಿಲ್ಲ ನಾಶ ಎಲ್ಲವೂ ಬದಲಾವಣೆ ಹೋಗ್ತದೆ ನಾಶ ಆಗ್ತವೆ ಆದರೆ ನೀನು ಎಂದೂ ಬದಲಾವಣೆ ಆಗುದಿಲ್ಲ ಅದಕ್ಕೆ ಪರಮಾರ್ಥ ಅಂತಾರೆ ಒಂದೇ ನಮೂನೆ ಐತೆ ಅದು ಬದಲಾಗದೆ ಎಂದು ಏಕರೂಪೇಣ ಅವಸ್ಥಿತ ಇವು ಅರ್ಥ ಸಹ ಪರಮಾರ್ಥ ಅದೇ ನೀನದಿ ಪರಮಾರ್ಥ ವಸ್ತುನ ನೀನದಿ ಅದನ್ನು ಅನುಭವದಿಂದ ನೋಡು ಈಗ ಇದನ್ನು ಒಮ್ಮೆ ನೀ ನೋಡ್ಕೊಂಡೆ ಅಂದ್ರೆ ನೀ ಹೆಂಗದಿ ಅನ್ನೋದು ನಿನಗೆ ಅರಿವು ಆತಂದ್ರೆ ನಿನ್ನ ಜ್ಞಾನ ನಿನಗೆ ಆತಂದ್ರೆ ಈ ಎಲ್ಲ ದುಃಖದಿಂದ ನಿನಗೆ ಬಿಡುಗಡೆ ನೋಡು ಇದಕ್ಕೆ ಮುಕ್ತಿ ಅಂತಾರೆ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಿನಗೆ ಬಿಡುಗಡೆ ಅದ್ರ ಕಡೆ ಲಕ್ಷ್ಯ ಇಲ್ಲ ನಾವು ಯಾರು ಅಲ್ಲದನ್ನು ನಮ್ಮ ಬಗ್ಗೆ ಅಜ್ಞಾನದ ಮೂಲಕ ಅನ್ಯಥಾ ಅಜ್ಞಾನ ಗಟ್ಟಿ ಹಾಕೊಂಡು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನಾವು ದುಃಖ ಪಡ್ಲಿಕ್ಕತ್ತೇವೆ ಅಜ್ಞಾನದೊಳಗೆ ಬಿದ್ದು ಹೊಳ್ಳೆ ಆಡ್ಲಿಕ್ಕತ್ತೇವೆ ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡು ನಿನ್ನ ನಿಜ ಏನು ಅನ್ನೋದನ್ನು ತಿಳ್ಕೊಂಡಾಗ ನಿನಗೆ ದುಃಖ ಅನ್ನುವಂಥದ್ದೇ ಇಲ್ಲ ಅನ್ನೋದು ನಿನಗೆ ಹೊಳಿದೆ ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಮಂದಿ ಇದ್ದೇವೆ ನಾವು ಮತ್ತು ಅಜ್ಞಾನದೊಳಗೆ ಬಿದ್ದು ಜನ್ಮಾಂತರ ತಿಳ್ಕೊಂತ ಹೊಂಟೇವಿ ಎತ್ತಾಗ ಒಯ್ತೈತಿ ನೋಡ್ಕೊಂಡು ನೀನು ಅಜ್ಞಾನದ ಕಾರ್ಯದೊಳಗೆ ಬಿದ್ದೆ ಅಂದ್ರೆ ಜಗತ್ತೆಲ್ಲ ಅಜ್ಞಾನದೊಳಗೆ ಬಿದ್ದು ಹೊಳೆ ಆಡ್ಲಿಕ್ಕದ ಮುಸುಕಿಬಿಟ್ಟದೆ ಅಜ್ಞಾನ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ ಎಲ್ಲ ಜೀವಿಗಳಿಗೆ ಅಜ್ಞಾನ ಮುಸುಕಿಬಿಟ್ಟದೆ ಎಲ್ಲ ಮೋಹಕ್ಕೆ ಬಿದ್ದುಬಿಟ್ಟಿವೆ ಜಗತ್ತಿನ ವಿಷಯ ವಸ್ತುಗಳ ಮೋಹ ಈ ಮೋಹ ಜಾಲದಿಂದ ನಾವು ಪಾರಾಗಬೇಕಾತಂದ್ರೆ ಮೋಹದ ಬಲಿ ನಾವು ಜ್ಞಾನವನ್ನು ಮಾಡ್ಕೋಬೇಕು ಯಾವ ಜ್ಞಾನ ನನ್ನ ನಿಜ ಜ್ಞಾನ ಅವಾಗ ಈ ಮೋಹದಿಂದ ನಮಗೆ ಬಿಡುಗಡೆ ಆಗ್ತೈತಿ ಇಲ್ಲಾಂದ್ರೆ ವ್ಯಾಮೋಹ ಏನು ಮಾಡ್ತೈತಿ ಅದು ನಮ್ಮನ್ನು ಬಂಧನಕ್ಕೆ ಆಗ್ತದೆ ಈ ಮೋಹ ಕ್ಷಯ ಅದಕ್ಕೆ ಮೋಕ್ಷ ಅಂತಂದ್ರೆ ಬಂಧನಕ್ಕೆ ಹಾಕ್ತೈತಿ ಅದು ಮೋಹ ಅದು ಕ್ಷಯ ಆತಂದ್ರೆ ನಿನಗೆ ಮುಕ್ತಿ ಬಿಡುಗಡೆ ಆಕೈತಿ ನಿನಗೆ ಈ ಮೋಹ ಕ್ಷಯ ಮಾಡ್ಕೊಳ್ಳೋ ಸಂಬಂಧ ನಿರಂತರ ಪ್ರಯತ್ನ ಮಾಡಬೇಕು ನಿತ್ಯ
ಅನುಭವಿಗಳು ಹೇಳಿದಂತಹ ವಿಚಾರಗಳನ್ನು ಮನಸ್ಸುಗೊಟ್ಟ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡು. ಕ್ರಮೇಣ ಅದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಕಡಿಮೆ ಕೋತ ಬರ್ತೈತಿ. ನಿಜದ ಅರಿವು ಆಗಕೈತಿ ಅಂದ್ರೆ ಹಕೀಕತಿ ಗೊತ್ತಿಲ್ಲದಕ್ಕೆ ಮೋಹಕ್ಕೆ ಪಸಗಿ ಬೀಳ್ತೀನಿ. ಗೊತ್ತಿಲ್ಲದಕ್ಕೆ ಅದ್ರ ಹಕೀಕತಿ ಗೊತ್ತಾತ ಅಂದ್ರೆ ಅದ್ರ ಯಾಕೆ ಪಸಗಿ ಬೀಳ್ತಾನೆ? ಗೊತ್ತೇಳ ನನಗೆ ಹಕೀಕತಿ ಅಂತ. ವಿಚಾರ ಮಾಡಿ ನೋಡಿದ್ರೆ ಇದ್ರ ದೋಷವನ್ನು ಕಾಣ್ತಾನ. ವಿಚಾರ ಕತ್ತಲ್ದಾಗಿದ್ರ ಬೆನ್ನು ಹತ್ತಾನ ಅಜ್ಞಾನದೊಳಗೆ. ಒಬ್ರು ಏನು ಮಾಡ್ತಾರೆ ಹಂಗೆ, ಅದರಿಂದ ಏನಾಗೈತಿ ಅಂತ ತಿಳುವಳಿಕೆ ಇಲ್ಲೇ. ತಿಳಿದು ನೋಡಿದ್ರೆ ಏನು ಇಲ್ರಿ ಅಂತಾನ ತಾನೇ. ಏನಿಲ್ಲ ಬಿಡ್ರಿ, ತಿಳಿದು ಸುಳ್ಳು, ಇದ್ರ ಬೆನ್ನು ಹತ್ತಿ ಸುಳ್ಳು ನಮ್ಮ ಜೀವನ ಹಾಳು ಮಾಡ್ಕೊಂಡಿವಂತ. ಎಷ್ಟು ಶರೀರ ಹಾಳು ಮಾಡ್ಕೊಂಡು ಇದ್ರ ಬೆನ್ನು ಹತ್ತಿ. ಇದ್ರ ಬೆನ್ನು ಹತ್ತಿ ಇಂದ್ರಿಯಗಳು ಮಜಾ ಮಾಡಾಕೈತಿ. ಎಷ್ಟು ತಲೆಮಾರುಗಳು ಅದು. ಇಂಥ ಶರೀರ ಹಾಳು ಮಾಡ್ಕೊಂಡೆಲ್ಲೋ. ಇದು ಒಂದು ಜನ್ಮದಾಗರ ಇದ್ರಾಗ ಏನೈತಿ ಅನ್ನೋದನ್ನ ತಿಳಿದು ಹಿಂದಕ್ಕೆ ಸರ್ಕೊಂಡ ನಿಜದ ಅನುಭವ ಮಾಡ್ಕೊಳ್ಬೇಕು. ಇದ್ರಾಗ ಬಿದ್ದು ಒಳ್ಳೆಯಾಡ್ಬೇಕು. ನೋಡ್ಕೊ, ನೋಡು. ಬೇಕಂದ್ರೆ ಆರಾಮ್ ಬೇಕಪ್ಪ, ದುಃಖ ಬೇಡ ನಮಗೆ ಅನ್ನುವಂಗಿದ್ರೆ ಚಂದಾಗಿದನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡ್ಲಿ. ಬ್ಯಾಡ ಅಂದ್ರೆ ಹೋಗು. ಈ ಜಗತ್ತಿನ ಬಗ್ಗೆ ಹೇಳ್ಕೊಂತ ಕೇಳ್ಕೊಂತ ಹೋಗಿ ಒದ್ದಾಡ್ಕೊಂತ. ಸುಖಿಗಳಾದವರೆಲ್ಲ ತನ್ನ ಬಗ್ಗೆ ವಿಚಾರ ಮಾಡಿ ಸುಖ ಹೊಂದಿದ್ರು, ಇನ್ನು ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡು ಸುಖ ಹೊಂದಿದ್ರು ಅವರು. ಜಗತ್ತಿನ ಜ್ಞಾನ ನೀ ಎಷ್ಟೇ ಮಾಡಿಕೊಂಡಾಗೆ ಆದ್ರೂ ಕೂಡ ನೆಮ್ಮದಿ ನಿನಗೆ ಅದು ಕೊಡೋದು. ತಲೆ ಕೆಟ್ಟು ಹುಚ್ಚಿಡದ ಅಡ್ಡಾಡು ಪಳೆ ಬರ್ತದೆ. ನಿನ್ನ ತಿಳುವಳಿಕೆ ನೀ ಮಾಡ್ಕೊಂಡಿದ್ದೆ ಅಂದ್ರೆ ಇದ್ದ ದೋಷ ಎಲ್ಲ ಹೋಗ್ತೈತಿ ನಿನಗೆಲ್ಲ. ಹೌದಿಲ್ಲ? ಸಮಾಧಾನ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ನಿನ್ನನ್ನು ನೀ ತಿಳ್ಕೊಳ್ಳೋದ್ರೊಳಗದ. ಜಗತ್ತಿನ ವಸ್ತುಗಳನ್ನು ತಿಳ್ಕೊಳ್ಳೋದ್ರಾಗ ಲಾಭ ಇಲ್ಲ, ಏನೂ ಲಾಭ ಇಲ್ಲ ನಿನಗೆ. ಅದ್ರಾಗ ವೇಳೆ ಕಳಿತೇವೆ ನಾವು. ಹಂಗ ಹೆಣ್ಣು ಗಂಡು ಹಂಗ ಗುಳೆ ಅಂತಿರಲ್ಲೋ. ನೀನು ಸಾಲಿ ಕಲಿಯೋದಂದ್ರೆ ನಿನ್ನ ಬಗ್ಗೆ, ಜಗತ್ತಿನ ಬಗ್ಗೆ. ಸಾಲಿ ಕಲ್ತ ದಡ್ಡ ಆದಿನಿ. ನೀ ಕಲ್ತಿದ್ರೆ ಹೆಂಗಾಕಿತ್ತು? ನಿನ್ನ ನಿಜವಿದನೆ ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂತ. ಯಾರಿಗೆ ಉಳ್ದತ್ತಿದ್ದು? ಯಾವ ವಿಶ್ವವಿದ್ಯಾಲಯದವ್ರಿಗೆ ಉಳ್ದತ್ತಿದ್ದು? ವಿಶ್ವದ ವಿದ್ಯಾ ಏನಾಯ್ತು? ನಾಲ್ಕು ವಿದ್ಯೆ ಅದು. ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಿಲ್ಲ ಅದು. ಈ ವಿದ್ಯೆ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತದೆ. ಸಾ ವಿದ್ಯಾ ಯಾ ವಿಮುಕ್ತೈ ಅಂತ. ಯಾವ ಜ್ಞಾನ, ಯಾವ ವಿದ್ಯೆ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತೆ ಅದಕ್ಕೆ ವಿದ್ಯೆ ಅಂತಾರೆ. ಅದನ್ನು ಕಲಿಯ. ಅದಕ್ಕೆ ನಮ್ಮ ಶಾಲೆಯ ಶತಮಾನೋತ್ಸವದ ಬಗ್ಗೆ ಅಜ್ಜವರು ಸ್ಮರಣ ಸಂಚಿಕೆ ಇದರಾಗ ಬಿಡುಗಡೆ ಮಾಡುವಾಗ ಆಶೀರ್ವಚನ ಬರೆಯಕ್ಕೆ ಕೇಳ್ಯಾರ ಅಜ್ಜವ್ರು. ಗುರುಗಳ ನಿಮ್ಮ ವಿದ್ಯಾನ ಅಲ್ಲ, ಅದು ಮುಂದುವರಿಲಿ ಅಂತ ಆಶೀರ್ವಾದ ಮಾಡಕ್ಕೆ ನನ್ನ ಮನಸ್ಸು ಒಪ್ಪುದಿಲ್ಲ ಅಂತ. ಈ ಆತ್ಮವಿದ್ಯೆ, ಬ್ರಹ್ಮವಿದ್ಯೆಗೆ ಅನುಸಾರವಾಗಿ ನಿಮ್ಮ ವಿದ್ಯಾ ಮುಂದುವರಿಲಿ ಅಂತ ಆಶೀರ್ವಾದ ಮಾಡ್ತೇನೆ ಹೊರತು ಈ ಜಗತ್ತಿನ ವಿದ್ಯೆ ಮುಂದುವರೆದು ಇದ್ರಾಗ ಸಿಕ್ಕೊಂಡು ಒದ್ದಾಡ್ರಿ ನೀವು ಅಂತ ನನಗೆ ಆಶೀರ್ವಾದ ಮಾಡಕ್ಕೆ ಮನಸ್ಸು ಒಪ್ಪುದಿಲ್ಲ ಅಂತ. ಯಾಕೆ? ಆ ವಿದ್ಯೆಗಳೆಲ್ಲ ಕಡೆಗೆ ಎಲ್ಲ ಕೈ ಬಿಟ್ಟು ಇಲ್ಲಿಗೆ ಬರ್ಬೇಕು ನೀವು. ಎಲ್ಲ ವಿದ್ಯೆಗಳು ಆತ್ಮವಿದ್ಯೆಯಲ್ಲಿ ಪರಿಸಮಾಪ್ತಿ ಅನ್ನುವಂಥ. ಎಲ್ಲ ನದಿಗಳು ಬಂದು ಸಮುದ್ರವನ್ನು ಹೆಂಗೆ ಕೊಡ್ತಾವ ಹಂಗೆ ಎಲ್ಲ ವಿದ್ಯೆಗಳು ಕೊನೆಗೆ ಇಲ್ಲೇ ಆತ್ಮವಿದ್ಯೆಯಲ್ಲಿ ಪರಿಸಮಾಪ್ತಿ ಅನ್ನುವಂಥವ. ಈ ವಿದ್ಯೆಗೆ ಅನುಸಾರವಾಗಿ ನಿಮ್ಮ ವಿದ್ಯಾ ಮುಂದುವರಿಲಿ ಅಂತ ಆಶೀರ್ವಾದ ಮಾಡ್ತೇನೆ ಹೊರತು ಇದು ಮುಂದುವರಿಲಿ ಅಂತ ಆಶೀರ್ವಾದ ಮಾಡಕ್ಕೆ ನನ್ನ ಮನಸ್ಸು ಒಪ್ಪುದಿಲ್ಲ ಅಂತ ಅಪ್ಪ ಅವ್ರು ಹೇಳಿದ್ದು. ಒಂದು ಇದ್ರಾಗ ಸ್ಮರಣ ಸಂಚಿಕೆ ಒಳಗೆ ಬರ್ದಾರ ನೋಡ್ರಿ. ನಮ್ಮ ಶಾಲೆಯ ಶತಮಾನೋತ್ಸವದ ಸ್ಮರಣ ಸಂಚಿಕೆ ಒಳಗೆ ಇದು ಮುಂದುವರಿಲಿ, ಅದನ್ನು ತೊಗೊಂಡು ಏನು ಮಾಡಿ ಅದನ್ನು ಬೆನ್ನು ಹತ್ತಿದ ಅದನ್ನು ಕಲ್ತವ್ರು ಯಾರೂ ಉದ್ಧಾರ ಆಗಿಲ್ಲ ಅಂತ. ಜಗತ್ತಿನ ಜ್ಞಾನ ಮಾಡಿಕೊಂಡ್ರೆ ಇವೆಲ್ಲ ಕಾಕು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕನೀಗ ಬಲ್ಲವೇ ಅಂತ. ಸಂಕಟ ಕಳೀತಾವ ನಾವು. ಎಷ್ಟು ವಿದ್ಯೆಗಳದವಳು? 14 ವಿದ್ಯೆ, 64 ಕಲೆಗಳನ್ನು. ಇವನ್ನೆಲ್ಲ ನಾವೆಲ್ಲ ಪಾರಂಗತ ಆಗೇನಂದ್ರೂ ಕೂಡ ಅವು ನಮ್ಮ ಸಂಕಟ ಕಳೀತಾವನು. 14 ವಿದ್ಯೆಗಳು ಯಾವ? ವೇದಗಳು 4, ವೇದಾಂಗಗಳು 6, ಇವ 10. ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಸ್ಮೃತಿ ಪುರಾಣಗಳು ಇವೆಲ್ಲ ಕರ್ಕೊಂಡು 14 ವಿದ್ಯೆಗಳದಾವ, 64 ಕಲೆಗಳದಾವ. ಅವುಗಳಲ್ಲಿ ಎಲ್ಲ ಪಾರಂಗತ ಆಗ್ಯಾನಂದ್ರು ಸುಧಾ ನಿನಗದ ನೆಮ್ಮದಿಯನ್ನು ಕೊಡೋದಿಲ್ಲ ಅಂತ. ಅದಕ್ಕೆ ಮೊದಲು ಇದನ್ನು
ನೆಮ್ಮದಿ ಸಮಾಧಾನ ಶಾಂತಿ ಆಗ್ಬೇಕಾಗುತ್ತೆ. ಆತ್ಮವಿದ್ಯೆ, ನಿನ್ನ ಬಗ್ಗೆ ತಿಳ್ಕೊ. ಆತ್ಮ ಅಂದ್ರೆ ನೀನ, ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ದುಃಖ ಪಡ್ಲಿಕ್ಕೆ ಹತ್ತೀನಿ. ನೀ ಅಲ್ಲದನ್ನ ನೀನಂತ ತಿಳ್ಕೊಂಡ ವ್ಯವಹಾರ ನಡೆಸಿ ನೀ ಏನಿದೆ ಅದನ್ನು ಬಿಟ್ಟು ಪರಿಶುದ್ಧ ಚೈತನ್ಯ ಸ್ವರೂಪನ ನೀನದಿ. ಈ ತೋರಿಡಗೋದನ್ನು ನಾನು ನಂದು ಅಂತ ದೇಹ ನಾನು ಅಂತ ತಿಳ್ಕೊಂಡಿ ಅಂದ್ರೆ ಶಾನ್ಯಾನು ಏನು ದಡ್ಡು ನೀನು ಅಂತ. ಎಂದಪ್ಪ ನೀ ಶಾನೆ ಆಗೋದು? ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರದಿ ಅನ್ನೋದು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನೀನು ಶಾನ್ಯ. ನಾನು ಅಂತ ನಾ ಹೆಣ್ಣದೀನಿ, ನಾ ಗಂಡದೀನಿ, ಇದನ್ನ ಹಿಡ್ಕೊಂಡು ಕುಂತಿಯಲ್ಲ, ಯಾರದ್ರ ಬಿಟ್ಟು ಹೊಲಸು ನಾನು ಅಂತ ತಿಳ್ಕೊಂಡು ಶಾನ್ಯಾನ ದಡ್ಡು ನೀನು. ಈ ಹೊಲಸಿನ ಭಾವ ಹೊತ್ಕೊಂಡು ಎಷ್ಟು ದಿನ ಆತಿದನು ಹೀರ್ಗಡಿಗೆ ಹೊತ್ಕೊಂಡು ಅಡ್ಡಾಡಕೈತಿ? ಎಷ್ಟು ದಿನ ಆತಿ ಈ ಹೊಲಿಗೆರೆಯಾಗ ವಾಸ? ಹೌದಿಲ್ಲ? ಹೊಲಿಮೆ ಶರೀರದೊಳಗೆ ಇದ್ಕೊಂಡು ಕೂತಿ ಇದ ಸುಖರು ಬಂದ. ಇದು ಸುಖ ಕೊಡತ್ತೇನೆ ಯಾರಿಗಾರ? ಯಾರಿಗೆ ಸುಖ ಕೊಡತ್ತೇಳಿ? ಇದು ಹೊಳಿಬೇಕಲ್ಲ, ಹೊಳೆದಾಗಲ್ಲ ಇದರಿಂದ ಬಿಡುಗಡೆ ಆಗಪ್ಪ, ಬ್ಯಾಡಿನ ಇದ್ರಾಗ ವಾಸಿನ ಅಂತ. ಎಂದೆಂದು ಬರಬಾರ್ದೇನು, ಹುಟ್ಟಿ ಬರಬಾರ್ದಪ್ಪ, ಇಲ್ಲಿ ಜನ್ಮಕ್ಕೆ ಬರಬಾರ್ದು. ಅದಕ್ಕೆ ಬರದಂಥ ವಾಸನೆಗಳನ್ನು ನಾಶ ಮಾಡ್ಕೋಬೇಕು. ಹಂಗೆ ಮಾತಾಡಿದ್ರದು ಹೋಗುದಿಲ್ಲ. ವಾಸನ ನಾಶ ಆಗುವ ಮಠ ಜನ್ಮ ಬರುದು. ಅದು ಇವೆಲ್ಲ ಭೋಗ ವಾಸನೆಗಳು, ಇಂದ್ರಿಯ ಚಟ ಸಂಬಂಧ ರೀ ಹುಟ್ಟಿಟ್ಟು ಬರ್ಬೇಕಾಗೈತೆ ನಾವು ಶರೀರ ಧಾರಣ ಮಾಡೋದು. ಚಟದ ವಾಸನ ಪೂರ್ಣ ನಾಶ ಆದಾಗ ಇದು ಹುಟ್ಟು ಸಾವುಗಳಿಂದ ಬಿಡುಗಡೆ ನಿನಗೆ. ಎದರಿಂದ ಅವು ನಾಶಕ್ಕವು? ಚಟದ ವಾಸನ ಏನು ಮಾಡಿರೋ ಹೊಕ್ಕವೇಳ್ರಿ. ಹಂಗೆ ಅವನು ಅನುಕೂಲ ಮಾಡ್ಕೊಳ್ದಂಗೆ ಮಾಡಿದಂಗೆ ಅವು ಹೆಚ್ಚಕ್ಕವಿಲ್ಲ. ಅವು ತಿನ್ನೋ ಆಶೆ ಹೆಚ್ಚಕತ್ತೇನು ಕಡಿಮೆ ಆಕೈತಿವ? ಯಾವ ಮುದುಕಿ ಕಡಿಮೆ ಆಗೈತಿ ಹೇಳ್ರಿ? ಉಣ್ಬೇಕು ಉಡ್ಬೇಕು ಅನ್ನೋ ಆಶೆ ಸ್ವಲ್ಪ ಹೋಗಿಲ್ಲ. ಶರೀರ ತಡ್ಕೋವಲ್ಲತ್ತ. ಏನ್ಲೇ ನೋಡ್ತಿದ್ದೆ ಅವಳು ಇನ್ನೂ ಒಂದು ಗಟ್ಟಿ ಇದ್ದಿದ್ರೆ ನೋಡ್ತಿದ್ದೆ, ಇನ್ನೂ ಒಂದು ಚಪಾಟಿ ಅಂತಿದ್ದೆ. ಮದುವೆ ಅಕ್ಕೇನ ಅಂತ ಕೇಳಿದ್ರೆ ಯಾರು ಕೊಡ್ತಾರಲಿ ನನಗೆ ಅಂತ. ಕೊಟ್ರೆ ಆಗವಣ ಬಿಡುವಪ್ಪ ನೀನು. ಆಶಾ ಬಲವತಿ ರಾಜನ್ ಅಂತ ಬಹಳ ಬಲಾಢ್ಯವಾದದ್ದು. ಹೆಂಗೆ ಭೋಗಿಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸಕ್ಕೆ ಆಗೋದೂ ಇಲ್ಲ. ಬೆಂಕಿಯನ್ನು ಆರಿಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗನ. ಹೆಂಗೆ ಅವನು ಗಳಿಸ್ತಿ, ಹಂಗೆ ಒದಗಿಸ್ತಿ. ಹಿಂಗೆ ಉಣ್ಣು ತಿನ್ನೋದರಿಂದ ತಿನ್ನೋ ಆಶೆ ಕಡಿಮೆ ಆಗಿಲ್ಲ. ನಾನು ಇನ್ನೂ ಬೇಕು ಅನಿಸ್ತದೆ. ತೃಪ್ತಿ ಇಲ್ಲ. ಮೊದಲೇ ತುತ್ತಿನಲ್ಲಿ ರುಚಿ, ಕೊನೆಗೆ ತುತ್ತಿಗೆ ಬ್ಯಾಸರ ಅನಿಸ್ತೈತಿ. ಮತ್ತದು ಕರೆ ಕಾತಂದ್ರೆ ಮತ್ತದು ಬೇಕು ಅನಿಸ್ತೈತಿ. ಅದಿಲ್ಲ, ಬೇಕಣಿಸಬಾರ್ದು, ಸಾಕಣಿಸಬಾರ್ದು. ಸಾಕೆಣಿಸದೆ ಸವೆಯದೆ ಬೇರೊಂದನು ಬೇಕೆಣಿಸದೆ ಕಡೆಯೊಳು ತನ್ನ ಜೋಕೆ ಗುಂದದೆ. ಅಂಥದ್ದು ನಾವು ಹೊಂದಬೇಕಾಗೈತಿ. ಇನ್ನೊಮ್ಮೆ ಎಂದೆಂದು ಅದು ಮರುವು ಆಗಬಾರ್ದು ನಮಗೆ. ಒಮ್ಮೆ ಅದನ್ನು ಹೊಂದಿದ ಮಾತ್ರ ಪುನಃ ನಿನ್ನಲ್ಲಿ ಅಜ್ಞಾನ ಅನ್ನುವಂಥದ್ದು ನಿನಗೆ ಬರಬಾರ್ದು. ನಿನಗೆ ಅಂಥದ್ದನ್ನು ನಾವು ಪಡಿಬೇಕಾಗೈತಿ. ಅದಕ್ಕೆ ಜ್ಞಾನ ಅಂತಾರ. ಅದನ್ನು ಪಡಿಲಿಕ್ಕೆ ಪ್ರತಿಯೊಬ್ಬ ಮಾನವನಿಗೂ ಬರ್ತೈತಿ. ಮಾಡ್ಕೋರಿ ಅಂತ ಮಹಾತ್ಮರು, ಅನುಭವಿಗಳು ಎಷ್ಟು ಅನುಭವ ಬರುವಂಗೆ ಹೇಳಿ ಹೋಗ್ಯಾರ. ಅವರು ಅನುಭವ ತಿಳ್ಕೋರಿಪ್ಪ, ಇದನ್ನ ಜನ್ಮ ಸಾರ್ಥಕ ಮಾಡ್ಕೋರಿ, ಇದಕ್ಕೆ ಮಬ್ಬಿಗೆ ಬೀಳಬೇಡ್ರಿ ಅಂತ, ಒದ್ದಾಡಬೇಡ್ರಿ, ಇದ್ರ ಸಿಕ್ಕೊಂಡಿನ ಅಂತ. ಎಲ್ಲೋ ಒಬ್ಬ ಹಿಂದಿನ ಜನ್ಮದ ಪುಣ್ಯ ಒದಗಿ ಬರ್ಬೇಕು. ಅದಕ್ಕೆ ಒದಗಿ ಬಂದಾಗ ಅವಾಗ ಇದು ವಿಚಾರ ವಿವೇಕ ಉದಯ ಆಕತಿ. ಅವಾಗ ದೋಷ ದರ್ಶನ ಆಕತಿ. ಅವಾಗ ನಿಜವನ್ನು ತಿಳ್ಕೊಂಡು ಉಳ್ಕೋಬೇಕು ಅನ್ನುವಂಥ ಹಂಬಲ ಅವಾಗ ಆಕೈತಿ. ಮುಮುಕ್ಷತ್ವ, ಉತ್ಕಟ ಇಚ್ಛಾ, ಸುಖೇಚ್ಛಾ ಭೂಮಿಕಾ ಅಂತಾರೆ. ಅದಕ್ಕೆ ಮುಮುಕ್ಷತ್ವಕ್ಕನ ಮೊದಲನೇ ಭೂಮಿಕಾ. ಅದು ಸಪ್ತ ಭೂಮಿಕೆ ಒಳಗೆ ಮೊದಲನೇ ಭೂಮಿಕಾ ಸುಖೇಚ್ಛಾ ಭೂಮಿಕಾ. ಯಾವನಲ್ಲಿ ಉದಯ ಆಕತಿ ಅವ ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಜನ್ಮ ಅದಕ್ಕಾಗಿ ಅವನು ಉಪಯೋಗ ಮಾಡ್ಕೊತಾನೆ ಶರೀರವನ್ನು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಅದ ಶ್ರೇಷ್ಠವಾದಂಥ ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪ, ನಾನೇ ದೇವರಿದ್ದೇನೆ ಅನ್ನೋದು ತಿಳ್ಕೊಳ್ಳೋಕೆ ಆ ಶರೀರವನ್ನು ಅವನು ಉಪಯೋಗ ಮಾಡ್ಕೊತಾನೆ. ಭೋಗಕ್ಕಾಗಿ ಅವನು ಉಪಯೋಗ ಮಾಡೋದಿಲ್ಲ. ಅದನ್ನು ಭೋಗ ಮಾಡಿ ಎಷ್ಟೋ ಶರೀರಗಳು ಹಾಳು ಮಾಡ್ಕೊಂಡಿಲ್ಲ. ಎಷ್ಟೋ ಜನ್ಮಗಳು ಹಿಂಗೆ ಹಾಳು ಮಾಡ್ಕೊಂಡಿಲ್ಲ, ಗೊತ್ತಿಲ್ಲದ ಅಜ್ಞಾನದೊಳಗೆ ಭೋಗದ ಇದಕ್ಕಾಗಿ ಸೆಳವಿಗೆ ಸಿಕ್ಕ. ಒಮ್ಮೆ ಅದ್ರಾಗ ಸಿಕ್ಕಿ ಅಂದ್ರೆ ಕಡೆಗೆ ಬರೋದು ಭಾಳ ಕಠಿಣ. ನೊಣ ಸುಂಬಳದಾಗ ಸಿಕ್ತೆ ಅಂದರೆ ಅಲ್ಲೇ ಸೆಟದು ಹೋಗೋದು ನಾವು.
ಹಂಗೆ ವಿಷಯದ ವ್ಯಾಮೋಹಕ್ಕೆ ಬಿತ್ತು ಅಂದರೆ ಬಲಿಗೆ ಅದರಿಂದ ಪಾರಾಗೋದು ಇಲ್ಲ. ಮೋಹದ ಬಲಿ ಏನು ಹೆಜ್ಜೆ ಹೆಜ್ಜೆಗೂ ನಮಗೆ ವ್ಯಾಮೋಹ, ಇಂದ್ರಿಯಗಳ ಮಜಾ, ಜಗತ್ತು ಎಲ್ಲ ಮೋಹಕ್ಕೆ ಹಾಕ್ತೈತಿ. ಎಲ್ಲೋ ಒಬ್ಬ ವಿಚಾರವಂತ ಇದರಿಂದ ನೋಡ್ತಾನ, ನೋಡಿ ಅದರ ಬಗ್ಗೆ ಎಲ್ಲ ದೋಷವನ್ನು ಕಂಡ ವಿವೇಕವಂತ, ಅವನು ಲೀಲಾಯಮಾನವಾಗಿ ಈ ಜಗತ್ತಿನ ವ್ಯವಹಾರವನ್ನು ನೋಡ್ತಿರ್ತಾನ. ಅವನು ಸಿಕ್ಕೊಂಡು ಒದ್ದಾಡೋದಿಲ್ಲ ಅದ್ರಾಗ. ನಾವು ಪಸಗಿ ಬೀಳ್ತಿರ್ತಾರೆ, ಪಸಗಿ ಬೀಳ್ದಂಗ ಬದುಕಿ ಈ ಜಗತ್ತಿನಾಗ ಅವಂಗ ಬದುಕಿದವರು ಅಂದ್ರೆ ಅವರ ಮಹಾತ್ಮರು. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ ಎಳ್ಳಷ್ಟು ಅದ್ರ ಇಚ್ಛಾ ಮಾಡಕ್ಕೆ ಹೋಗೋಣ. ಅದರಿಂದ ಪರಿಣಾಮ ಏನಾಕೈತಿ ಅನ್ನೋ ಗೊತ್ತಿರ್ತೈತೆ ಅವಾಗ, ಮಾಡಕ್ಕೆ ಹೋಗೋದಿಲ್ಲ ನಾವು. ನೋಡಿರ್ತಾನೆ, ಕಂಡು ಕೇಳಿ ಅದರೆಲ್ಲ ಅನುಭವ ಆಗಿರ್ತೈತೆ ಅವನು, ಮತ್ತೆ ಮೋಹಕ್ಕೆ ಬೀಳುತ್ತಲ್ಲ ಅವನು. ಜ್ಞಾನಿ ಮೋಹಿಪದ ಅಂದವೇ, ಪರಮ ತತ್ವಜ್ಞಾನಿ ಮೋಹಿಪದ ಈ ಜಗತ್ತಿನ ವಿಷಯ ವಸ್ತುಗಳಿಗೆ ಮೋಹಕ್ಕೆ ಬೀಳ್ತಾನ, ನಾವು ಬೀಳೋದಿಲ್ಲ ಅಂತ. ಅಂದವೇ ಅಂತ ಕೆಲವರು ಅರ್ಥ ಮಾಡ್ತಾರೆ, ಅವ ಏನು ಮಾಡಿದ್ದೆಲ್ಲ ಚಂದ ಅಂತ. ಈ ನಿಷಿದ್ಧ ವ್ಯವಹಾರ ಮಾಡೋರು ಹೌದಿಲ್ಲ, ಜ್ಞಾನಿ ಏನು ಮಾಡಿರೋ ಅದು ಚಂದ ಅಂತ. ಅಂದದ ಚಂದನ ಚಂದ ಅಂದವೇ ಅಲ್ಲ, ಅದು ಮಾಡೋದಿಲ್ಲ ಅವ. ಪರಮ ತತ್ವಜ್ಞಾನಿ ಮೋಹಿಪದ ಅಂದವೇ ಅಂದಲ್ಲ, ಚಂದ ಅಂತ. ಅವ ಏನು ಮಾಡ್ತಾನೆ ಚಂದ, ಅವ ಮಾಡಿದ್ದೆಲ್ಲ ಇದ ಅಂತ. ಅವ ಜ್ಞಾನಿ ಅಲ್ಲ ಮತ್ತೆ ಕಂಡದ್ದಕ್ಕೆ ಬಾಯಿ ತಕೊಂಡು ಕುಡಿತಾನೆ. ಏನು ಮಜಾ ಮಾಡು, ಸೆರೆ ಕುಡಿದ್ರು ಚಂದ ಅಂತ, ಗಾಂಜಿ ಸೇದಿದ್ರು ಚಂದ ಅಂತ. ಯಾವುದೇ ಮಹಾತ್ಮ ನಿಷಿದ್ಧ ವ್ಯವಹಾರಿಕ ಎಚ್ಚರಿಕೆ ಒಳಗೆ ಮಾಡಿಲ್ಲ. ಅವು ಅಜ್ಞಾನಿಗಳ ಕಾರ್ಯ ಅದು. ಅಂತ ಹುಚ್ಚರ ಕಲ್ಪನಾ ಮಾಡಿ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲೋ, ತಿಂದು ಕುಡಿದು ಮಜಾ ಮಾಡಿ ಜೀವನ ಎಲ್ಲ ವ್ಯರ್ಥ ಮಾಡ್ಕೊಂಡೆಲ್ಲೋ. ಕುರಾನದೊಳಗೂ ಅದ, ಅದನ್ನ ಒಬ್ಬ ಕುರಾನ್ ತಿಂದು ಕುಡಿದು ಮಜಾ ಮಾಡಿ ಅಷ್ಟೇ ಓದಾನ ಅವ. ಮುಂದೆ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಅಂತ ಅದನ್ನು ಓದಲಿಲ್ಲ ಅವನು. ನಾನು ಕುರಾನ್ ಓದೇನಪ್ಪ ನೋಡಂಗ ತಿಂದು ಕುಡಿದು ಮಜಾ ಮಾಡಿ ಕುರಾನ್ ಮುಂದಿಂದ ಓದಿನ ತಮ್ಮ ಪೂರ್ಣ ಕುರಾನ್ ಓದ್ತಾವ ಯಾವ್ದನಪ್ಪ, ನನಗೆ ಎಷ್ಟು ಬೇಕಷ್ಟು ಓದೇನಪ್ಪ, ಹೌದಿಲ್ಲ. ಮುಂದೆ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಅಂತ ಐತೆ. ಯಾವ ಧರ್ಮದಾಗೂ ಹೇಳಿಲ್ಲ ಹಂಗೆ. ಎಲ್ಲ ಒಂದೇ ಬೇರೆ ಬೇರೆ ನೀವು ಮಾಡ್ಕೊಂತ ಕುಂತೀವಿ. ಇಂದ್ರಿಯಗಳ ಮಜಾ ಮಾಡಂತ ಹೇಳಿಲ್ಲ, ಅದು ಜೀವನ ವ್ಯರ್ಥ ಮಾಡ್ಕೋಬೇಡ್ರಿ ಅಂತ ಕುರಾನ್ ಅದು ಹೇಳ್ತದೆ. ಇಂದ್ರಿಯಗಳನ್ನು ಹಿಡತದಾಗ ಇಟ್ಕೊಂಡಾಗ ನಿನಗೆ ನಮಾಜ್ ಮಾಡಕ್ ಬರ್ತೈತಿ. ನಮಾಜ್ ಎಂದೂ ನಾಶ ಆಗಲಿ ಇದ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಡೋದು. ಇವೆಲ್ಲ ತೋರಿಡುವಂಥ ವಸ್ತುಗಳ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ನಮಾಜ್ ಮಾಡಕ್ ಬರ್ತೈತಿ. 5 ವೇಳೆ ನಮಾಜ್ ಅಂತ, ಎಲ್ಲದ್ರೊಳಗೆ 5 ವೇಳೆ ನೀವು ಸಂಧ್ಯಾ ವಂದನೆ ಮಾಡ್ಬೇಕಂತ. ಎಲ್ಲ ಒಂದಾದ ಶಬ್ದಗಳಷ್ಟ ಭಿನ್ನ ಭಿನ್ನ ಅದಾವ. ಸದ್ವಸ್ತು ಕೆಡಲಾರದಂಥ ವಸ್ತುವಿಗೆ ಅದು ಅಲ್ಲ ಅಂದ್ರು. ನೀನು ಪರಮಾತ್ಮ ಅಂದಿಟ್ಟು ಅದು ಮಹಾದೇವ ಅಂದಿ, ಅಲ್ಲಾಹು ಅಕ್ಬರ್ ಅಂತ ಅವ್ರಂದ್ರು. ಮಹಾದೇವ ಅಂತ ನೀ ಅಂದಿ, ಹೌದಿಲ್ಲ. ಶಬ್ದಗಳಷ್ಟ ಪರಕ, ಆದ್ರ ವಸ್ತು ಒಂದೇ ಅದ. ಸದ್ವಸ್ತು ಅದು ಒಂದೇ, ಅದು ಕೆಡಲಾರದಂಥ ವಸ್ತು ಅದ ಅಲ್ಲ, ಹೌದಲ್ಲ. ಕೆಡಲಾರದಂಥ ವಸ್ತು ಅದನ್ನ ನೆನವನಾಗಿದ್ದರೆ ನೀ ಕೆಡಲಾರ್ದಂಗೆ ಇರ್ತೀವಿ. ಈ ಕೆಟ್ಟು ಹೋಗೋದ್ರ ವಸ್ತುಗಳು ನೆನಪು ಮಾಡಿದ್ರೆ, ತೋರಿಕೆ ವಸ್ತುಗಳು ನೆನಪು ಮಾಡಿದ್ರೆ ಕೆಟ್ಟು ಹೋಗಿ. ಕೆಡಲಾರ್ದಂಥ ವಸ್ತು ಯಾವುದು ಅಂದ್ರೆ ನೀನ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೋರು. ಸದಾ ಅಲ್ಲಾಕ್ಕೆ ಖ್ಯಾಲ್ ಮೇ ಖೌನ್ ರಹತಾತ. ಸದ್ವಸ್ತುವಿನ ನೆನಪಿನಾಗಿರೋರು ಯಾರದ್ರಿ ನಾವು? ಕೆಡಲಾರ್ದಂಥ ವಸ್ತುವಿನ ನೆನಪು ಮಾಡೋರು ಯಾರದೇವಿ ನಾವು ಅಂತ? ಎಲ್ಲರೂ ಬರೇ ಅಸದ್ವಸ್ತುವಿನ ನೆನಪು, ಬರೇ ಕೆಟ್ಟ ಹೋಗುವಂಥ ತೋರಿಕೆ ವಸ್ತುಗಳ ನೆನಪು. ಅವು ನೀನ ಕಲ್ಪಿಸ್ಕೊಂಡೇ ಅವುಗಳಲ್ಲಿ ಐತಂತ. ಯಾರೂ ಬಂದು ಹೇಳಿಲ್ಲ ನಿನಗೆ ಅವು ಸುಖ ಕೊಡ್ತಾವಂತ. ಅವು ಏನು ಹೇಳಿಲ್ಲ, ಕರೆದಿಲ್ಲ ನಿನಗೆ, ಆಮಂತ್ರಣ ಕರೆದಿಲ್ಲ ಅವು ಸುಖ ಕೊಡ್ತೇವೆ ಬಾ ಅಂತ. ಈ ಜಗತ್ತಿನ ವಿಷಯ ವಸ್ತುಗಳು ಏನದಾವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ವಿಷಯ ವಸ್ತುಗಳು ನೀವು ಸುಖ ಕೊಡ್ತೇವೆ, ಇವನು ಗಳಿಸ್ರಿ, ಇವುಗಳನ್ನು ಭೋಗಿಸ್ರಿ, ನಿಮ್ಮ ಜೀವನ ಸಾರ್ಥಕತೆ ಅಂತ ಅವು ಹೇಳಿಲ್ಲ. ನೀನು ಅವುಗಳಲ್ಲಿ ಐತೆ ಅಂತ. ಶಬ್ದದಾಗ, ಸ್ಪರ್ಶದೊಳಗೆ, ರೂಪದೊಳಗೆ, ರಸದೊಳಗೆ, ಗಂಧದೊಳಗೆ ಸುಖ ಐತಂತೆ ಕಲ್ಪಿಸ್ಕೊಂಡು ಅವುಗಳ ಪ್ರಾಪ್ತಿಗಾಗಿ ಇಡೀ ಎಷ್ಟೋ ಜನ್ಮಗಳನ್ನು ಹಾಳು ಮಾಡ್ಕೊಂಡು
ಎಲ್ಲೋ ಒಬ್ಬ ವಿಚಾರವಂತ ಇದರಿಂದ ಏನೂ ಲಾಭ ಇಲ್ಲ ಅಂತ ತಿಳಿದು ಅಂತರ್ಮುಖ ವೃತ್ತಿ ಒಳಗೆ ನಿಜವನ್ನು ತಿಳ್ಕೊಂಡ ಈ ದುಃಖದಿಂದ ಅವು ಬಿಡುಗಡೆಯನ್ನು ಹೊಂತಾನೆ. ಬಹಿರ್ಮುಖ ವೃತ್ತಿ ಅಂದ್ರೆ ಇಂದ್ರಿಯಗಳ ವ್ಯಾಪಾರ, ಅದಕ್ಕೆ ಮನೋವ್ಯಾಪಾರ ಇಂದ್ರಿಯ ವ್ಯಾಪಾರಗಳನ್ನು ಬಂದ್ ಮಾಡ. ಅದಕ್ಕೆ ಶಮೆ ದಮೆ ಅಂತಾರೆ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಅದು ಆಗ್ಬೇಕಾತಂದ್ರೆ ಹಠದಿಂದ ಆಗುದಿಲ್ಲ. ಪ್ರಾಣ ಬಿಗಿ ಹಿಡೋದ್ರಿಂದ ಮಾಡ್ತಾರೆ, ಪ್ರಾಣಾಯಾಮ ಮಾಡೋದ್ರಿಂದ ಆಕೈತೆ, ಆಗುದಿಲ್ಲ. ಅದು ನೀ 100 ವರ್ಷಗಟ್ಟಲೆ 1000 ವರ್ಷಗಟ್ಟಲೆ ಪ್ರಾಣಾಯಾಮ ಮಾಡಿದ್ರು ವಾಸನ ನಾಶ ಆಗುದಿಲ್ಲ. ನ ಶತೈರಪಿ ಪ್ರಾಣಾಯಾಮ ನಾಸಿಕಾ ಪೀಡನವತ್ ಅಂತ ಶಂಕರಾಚಾರ್ಯರು ಸ್ಪಷ್ಟ ಹೇಳ್ಯಾರ. ಅವರು ಮೂಗಿಗೆ ಯಾಕ್ರಿ ಹವಾ ರೇಚಕ ಪೂರಕ ಕುಂಭಕ ಮಾಡ್ಕೊಂತ ಕೂಡೋದ್ರಿಂದ ವಾಸನ ನಾಶ ಆಗುದಿಲ್ಲ. ಶರೀರ ನಾಡಿಗಳ ಶುದ್ಧಿ ಆಕ್ಕವ, ಶರೀರ ಆರೋಗ್ಯ ದೃಷ್ಟಿಯಿಂದ ಮಾಡೋದು ಅದು. ಆ ಯೋಗ ಬರೀ ಅದ ಯೋಗ ಅಂತ ತಿಳ್ಕೊಂಡೇವು. ಆಸನ ಕೈಕಾಲು ಮಾಡಿಸ್ಬೋದು, ಮುಸು ಮಾಡ್ಕೊಂತ ಕೂಡುದು ಅದ ಯೋಗ ಅಲ್ಲ. ಪ್ರಾಣಾಯಾಮ ಆಸನ ಮಾಡೋದು ಶರೀರ ಶುದ್ಧಿಗಾಗಿ. ಅದನ್ನು ಕೆಲಸ ತಗೋಬೇಕಿಲ್ಲ, ಬರೀ ಅದನ್ನ ಮಾಡ್ಕೋತ ಕೂತ್ರೆ ಬರೀ ಶರೀರ ಮೇಲ್ಬಾಣಿಕೆ ಮಾಡ್ಕೋತ ಕೂದೋದ್ರಿಂದ ಕೆಲಸ ತಗೋದೆ ಯಾವಾಗ ನೀನು. ಅವಾಗ ವಿವೇಕ ವೈರಾಗ್ಯ ಬೇಕಾಕ ನಮಗೆ. ನಮ್ಮಲ್ಲಿ ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಬೇಕಿದಕ್ಕೆ. ವಿವೇಕ ಪ್ರಧಾನ, ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತೈತಿ. ನೀತಿ ಬೇಕು, ಮನುಷ್ಯ ನೀತಿವಂತನಾಗಿ ಬಾಳು. ನೀತಿ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತ ಆಚರಣೆಗೆ ಅಂತಾರೆ, ಅದಕ್ಕೆ ಧರ್ಮ ಅಂತಾರೆ. ಇದು ಮೊದಲು ಬೇಕು ನಮಗೆ, ಪ್ರತಿಯೊಬ್ಬರಿಗೆ ಇದು ಬೇಕು ನೀತಿ. ಎಲ್ಲ ವರ್ಗದವ್ರಿಗೂ ಎಲ್ಲ ಒಂದಾದಾವಿಲ್ಲವ. ಇನ್ನೊಬ್ರು ಕೂಡ ಕೆಟ್ಟ ಆಗದಂಗೆ ತೊಂದರೆ ಕೊಡ್ದಂಗೆ ನಡ್ಕೋದು. ಎಲ್ಲ ಧರ್ಮದಾಗ ಒಂದಾದವನ್ ಬೇರೆ ಬೇರೆ ಐತೆ. ನಿನ್ನ ಧರ್ಮದ ನೀತಿ ಬೇರೆ, ಈ ಧರ್ಮದ ನೀತಿ ಬೇರೆ ಬೇರೆ ಅದಾವ. ಎಲ್ಲ ವರ್ಗದವ್ರಿಗೂ ಎಲ್ಲ ಕಾಲದವ್ರಿಗೂ ಒಂದಾದಾವಿಲ್ಲ. ನಮ್ಮದ ಬೇರೆ ಐತಪ್ಪ, ನಿಮ್ಮದ ಬೇರೆ ಐತಿ. ಎಲ್ಲ ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗಿ ಎಲ್ಲ ಜಾತಿಯವ್ರಿಗೂ ಒಂದ ಐತಿಲ್ಲ. ಮುಕ್ಕುಳಿ ತಿಂತೈತಿ, ಬಾಯಿ ಹೇಳ್ತೈತಿ. ಮತ್ತೆ ಆಯಾ ಇಂದ್ರಿಯಗಳಿಗೆಲ್ಲ ಒಂದಾದಾವಿಲ್ಲ. ಅವು ಏನ್ ನೋಡಿ ಮಾಡ್ಕೊಂಡು ನಂದು ಬೇರೆ ನಿಂದು ಬೇರೆ ಅಂತ. ನಾವು ಹಿಂಗೆ ಬರಿತೇವ್ರಿ ಅಂತ. ನೀ ಹಿಂಗೆ ಬರಿತೇವ್, ನೀ ಹಿಂಗೆ ಬರಿತೇವೆ, ನಾವು ಹಿಂಗೆ ತಿಂತೇವಪ್ಪ. ಹಂಗಾರೆ ಹಿಂಗೆ ತಿನ್ನು ನೀನು ನೋಡೋಣ ಅಂದ್ರೆ ನಮ್ಮಂಗ ಯಾಕೆ ತಿಂತೇವೆ ಹಂಗಾರ? ಯಾಕ್ರಿ ನಾವು ಹಿಂಗ ತಿಂತೇವೆ, ನೀ ಬುಡ್ಕಿಂತ ತಿನ್ನು ನೋಡೋಣ ಅಂದ್ರೆ ಬರ್ತೈತಿ? ಯಾಕೆ ಮಾಡ್ಕೊಂಡು ಕುಂದಿರ್ತೀವಿ? ಅವನ್ನೆಲ್ಲ ಭೇದ ಮಾಡ್ಕೊಂಡು ಅಜ್ಞಾನಿಗಳಲ್ಲಿ ಅದು ಭೇದ ಉಂಟಾಗಿದೆ. ವಿಚಾರವಂತರ ಮಾಡಿಲ್ಲ ಅವನ್ನೆಲ್ಲ ಭೇದ ಭಾವ, ಭೇದ ಕಲ್ಪನಾ ತೆಗೆದು ಹಾಕ್ಬೇಕಂದ್ರೆ ನಿನ್ನ ನಿಜವನ್ನು ತಿಳ್ಕೊಂಡಾಗ ಇದು ಹೋಗ್ತೈತಿ. ಅಲ್ಲಿ ಮಠ ಏನು ಮಾಡಿರೂ ನಾವು ಹೋಗುವುದಿಲ್ಲ. ಇದು ಅದಕ್ಕೆ ಮೊದಲ ಜ್ಞಾನವನ್ನು ಮಾಡ್ಕೋ, ಅಜ್ಞಾನವನ್ನು ಕಳ್ಕೋ. ಎಲ್ಲರೂ ಒಂದ ಅನ್ನೋ ಅನುಭವ ನಿನಗೆ ಬರ್ತೈತಿ. ಅವಾಗ ಸುಖದಿಂದ ಬಾಳಲಿಕ್ಕೆ ಬರ್ತೈತಿ. ಭೇದ ಭಾವ ಇತ್ತಂದ್ರೆ ದುಃಖ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇದನ್ನೆಲ್ಲ ಭೇದ ಭಾವ ಕಳ್ಕೊಂಡು ಬದುಕಿದ್ರು ಮಹಾತ್ಮರು. ಅಂದಾಗ ಅವರಿಗೆ ಬಾಧೆ ಇಲ್ಲದಂಗಾತ. ನೀ ಭೇದ ಭಾವ ನೋಡ್ತೀಯಲ್ಲಿ, ಭೇದ ಕಲ್ಪನಾ ಮಾಡ್ಕೊಂಡು ಕುಂಡಿರ್ತೀವಿ. ಒಬ್ಬರಿಗೊಬ್ಬರು ನಾಯಿ ಹಂಗೆ ಬರಬೇಡ ಇಲ್ಲಿ ಜಗತ್ತಿಗೆ ಅಂದಾರ. ಒಂದು ನಾಯಿ ನೋಡಿದ್ರೆ ಒಂದು ನಾಯಿ ಏನಂತೈತಿ, ಗುರ್ರ ಅನ್ನಕ್ಕೆ ಚಲೋ ಹೋಗ್ತೈತಿ. ಅದಿಲ್ಲ, ಅದು ಹೇಳ್ದ. ಒಬ್ಬ ಶ್ರೀಮಂತ ಮನೆ ಹಾಕಿಸಿ ಎಲ್ಲದಕ್ಕೂ ಗ್ಲಾಸ್ ಬಡಿಸ್ಯಾನ. ಆ ಮನ್ಯಾಗ ನಾಯಿ ಹೊಕ್ಬಿಟ್ಟತಿ. ಎಲ್ಲಿ ನೋಡ್ತಿ ನಾಯ ಕಾಣಕತ್ತು. ಅದಕ್ಕೆ ನಾಯಿ ನೋಡಿದ ಗುಲ ಅದು ಅವು ಒಣದು, ಅವು ಒಣದು. ಇಷ್ಟು ನಾಯಿ ನನ್ನ ಬಿಡುದಿಲ್ಲ ಅಂತ ತಿಳ್ಕೊಂಡು ಒದಿರಿ ಸತ್ತು ಹೋತಂತ. ಆ ಮಾಲಕ ಬಂದ, ಅಲ್ಲಿ ನಂದ ಐತಲ್ಲ ಇದು ಸ್ವರೂಪ. ಎಲ್ಲರಲ್ಲಿ ಅದನ್ನ ನೋಡಿದವು, ಆ ಪ್ರತಿಬಿಂಬಗಳಲ್ಲಿ ತನ್ನನ್ನು ಕಂಡ. ಹಂಗೆ ಈ ಜಗತ್ತಿಗೆ ನಾಯಿ ಹಂಗೆ ಬರಬೇಡ ನೀನು. ಹಂಗೆ ಸೌಕಾರ ಹೆಂಗೆ ಬಂದಲ್ಲಿ ಮಾಲಕ ಮನೆ, ಹಂಗೆ ನಿಂದ ಇದು, ನಿನ್ನ ಮನಿನ ಇದು. ಎಲ್ಲರಲ್ಲಿ ನಿನ್ನನ್ನು ಕಂಡು ಸಂತೋಷಪಡು. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಹಂಗದ ದ್ವೇಷ ಮಾಡಕ್ ಹೋಗ್ಬೇಡ. ನಾಯಿ ಹಂಗೆ ಬರಬೇಡ ಇಲ್ಲಿ ಅಂತ. ಒದಿರಿ ಸತ್ತು ಹೋಗ್ತಲ್ಲ ಅದು ನಾಯಿ. ಹಂಗೆ ಆಕೈತಿ ನಿನ್ನ ಬಾಳಿ. ನಾಯಿ ಪಾಲಕೈತಿ ನಿನಗೆ. ಒದಿರಿ ಸತ್ತು ಹೋಗು ಪಾಳೆ ಬರ್ತೈತಿ ನಿನಗೆ. ಆ ದೃಷ್ಟಿ ತೆಗೆದು ಹಾಕದನ್ನು. ಎಲ್ಲರಲ್ಲಿ ಸರ್ವೇಶಾಂ ಉದ್ದೇಶ ತಿಷ್ಠತೆ, ಎಲ್ಲರಲ್ಲಿ ಪರಮಾತ್ಮ ಸ್ವರೂಪದ ನಾನು. ಯಾಕೆ ಆ ದೃಷ್ಟಿ ಮಾಡ್ಬೋದು? ಎಲ್ಲೆಲ್ಲಿ ನಾನು ಅದೇನೆ. ಯಾರನ್ನೇ ಕಂಡ್ರು ತನ್ನನ್ನು ಕಂಡು ಅವನು ಸಂತೋಷ ಪಡ್ತಾನೆ. ಅವಾಗ ಮಹಾತ್ಮ, ಜ್ಞಾನಿ, ಅವಧೂತ ಅಂತ ಕರೀತಾನೆ. ನಾವು ದ್ವೇಷ ಮಾಡ್ತೇವೆ. ಅವ ಬೇರೆ, ಇವು ಬೇರೆ, ನಮ್ಮವ ಅಲ್ಪ ಇವ ಅಂತ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಮಹಾಮನೆಯ ಮಗನೆಂದೆನಸಯ್ಯ ಅಂತ ಹೇಳ್ಯಾರಂತೀರಿ.
ಬಸವಣ್ಣ ಹೇಳ್ಯಾನ, ಅದಕ್ಕಿಂತ ಮೊದಲು ಹೇಳ್ಯಾರ ಅದನ್ನು ಮಹಾತ್ಮರು. ಏನು ಅಡಿಗೆ ಮನೆಯಾಗಿಂದ ತಯಾರು ಮಾಡಿ ಹೇಳಿಲ್ಲ ಅದನ್ನು, ಯಾವುದೇ ಒಬ್ಬ ವ್ಯಕ್ತಿ ಅಂತ ಬಂದದ್ದಲ್ಲ ಅದು. ಮೊದಲ ಸನಾತನ ಋಷಿಮುನಿಗಳು ತಮ್ಮ ಹೆಸರು ಸಹಿತ ಹೇಳಿಲ್ಲ ಅದಕ್ಕೆ. ಅವರು ಹೆಸರು ನಂದಿದು ಅಂತ ಆ ನಾಮರೂಪಗಳನ್ನು ಇಟ್ಟುಕೊಂಡು ಕೊಂಡಿರಲಿಲ್ಲ ಅವರು. ನನ್ನಿಂದಲೇ ಇದು ಬಂದಿತ್ತು, ನಿಮ್ಮ ಸನಾತನ ಅದು ಎಂದಿನಿಂದನೂ ಬಂದದ್ದು ಹೇಳಲಿಕ್ಕೆ ಬರ್ತದೆ. ಈ ಪರಂಪರೆ ಸನಾತನ ಋಷಿಮುನಿಗಳ ಪರಂಪರೆ ಏನದ, ನಾ ಹೇಳಿದ್ದಲ್ಲಪ್ಪ ಇದು ನಿಮ್ಮ ಋಷಿಮುನಿಗಳು ಹೇಳಿದ್ದಂತ ಅಪ್ಪ ಅವ್ರ ಮೇಲೆ ಹೇಳ್ತಿದ್ರು. ನೀವು ಋಷಿಮುನಿಗಳು ಹೇಳಿದ್ದನ್ನ ನಾವು ನಿಮಗೆ ನೆನಪಿ ತಂದು ಕೊಡತ್ತೇನೆ ಅಷ್ಟೆ. ನಾ ಹೇಳಿದ್ದಲ್ಲ, ನಿಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ್ದನ್ನು ಯಾರು ಅದರ ಕಡೆ ಗಮನ ಕೊಡ್ತಾರೆ ಅವರು ಅದರ ನೆಮ್ಮದಿಯಿಂದ ಇರ್ತಾರೆ. ಇದು ನಾನು ನನ್ನದು ಅಂತ ತಿಳ್ಕೊಂಡು ಅಹಂಕಾರ ಬಂತಂದ್ರೆ ಮತ್ತು ದುಃಖದ ಬಿದ್ದು ಹೊಳೆಯಾಡ್ತೀನಿ ನೀನು. ಅದಕ್ಕೆ ಅಹಂಕಾರ ರಹಿತನಾಗಿ ನಾವು ಆ ಸ್ಥಿತಿಯನ್ನು ಮುಟ್ಟಬೇಕಿದೆ. ನಾನು ನನ್ನದು ಎನ್ನದೇ ಯಾವ ಮನುಜನು ನಡೆಯುವನು, ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಈ ನಾನು ಅನ್ನೋ ಅಹಂಕಾರ ಹೋದ್ರೆ ನೀನು ಮುಕ್ತ ನೋಡು. ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂತ ಕನಕದಾಸರ ಇದ್ರೊಳಗೆ ಬರ್ತದೆ, ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂತ. ನಾನು ಹೋದರೆ ಹೋಗಬಲ್ಲೆ ಗುರುಗಳೇ. ಹೌದು, ನಾನು ಅನ್ನುವ ಅಹಂಕಾರ ನಾಶ ಆಗ್ಬೇಕು ಅಂತ. ನಾ ಸತ್ರನ ಆರಾಮಿರೋದು ನೋಡು. ನಾ ಸತ್ರ ನಾನು ಅನ್ನೋ ಅಹಂಕಾರ ನಾಶ ಆತಂದ್ರೆ ನಮ್ಮ ಇರು ಅನುಭವ ಬರ್ತೈತಿ. ಅದು ಆರಾಮ ಐತಿ, ಕೆಡಲಾರ್ದಂಗೆ ಐತಿ ಅನ್ನೋದು ನಮ್ಗೆ ಅನುಭವ ಬರ್ತೈತಿ. ನಾ ಅನ್ನುವಂಥ ಅಹಂಕಾರ ಪೂರ್ಣ ಅದು ಅಜ್ಞಾನದಿಂದ ಅದು ಉಂಟಾಗೈತಿ. ನಾನು ಅಲ್ಲದಕ್ಕೆ ನಾನು ನಾನು ಅಂತೇನಲ್ಲ, ಇದು ಅಜ್ಞಾನ. ತನಗೆ ತಾನು ಅನ್ನೋದು ಅಜ್ಞಾನ ಅಲ್ಲ. ಅರುವ ನಾನು ಯಾವಾಗಲೂ ಇದ್ದು ಇರುವ ನಾನು ಅನ್ನೋದು ಅಹಂಕಾರ ಅಲ್ಲ. ಈ ಅರಿವಿಸ್ಕೊಳ್ಳೋದು, ತೋರಿ ಅಡಗೋದು, ವಿಕಾರ ಆಗೋದು, ದೇಹ ನಾನು ಇದು ನನ್ನದು ಅನ್ನೋದು ಕೆಟ್ಟ ಹೋಗುವಂತಾದ ನಾನು ಅಂತೇನಲ್ಲ, ಇದು ಅಹಂಕಾರ. ಇದು ನಿನ್ನಲ್ಲಿ ಅಜ್ಞಾನದಿಂದ ನಿನಗುಂಟಾಗಿತ್ತು. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀನು ಅಲ್ಲದಕ್ಕೆ ನಾನು ಅಂತ ಅನ್ಕೊಂತ ಅಡ್ಡಾಡ್ತಿಲ್ಲ, ಇದು ಅಹಂಕಾರ. ಇದರಿಂದನೇ ನಿನ್ನ ದುಃಖ ಆಗೈತಿ. ನೀನು ಅಲ್ಲದ್ದು ಯಾವುದು, ನೀ ಯಾವುದು ಅನ್ನೋದನ್ನು ಸರಿಯಾಗಿ ವಿಚಾರ ಮಾಡಿ ಅಲ್ಲದನ್ನೆಲ್ಲ ಕೈ ಬಿಟ್ಟ ನೀನಾಗಿ ಉಳ್ಕೊಂಡ ಅಹಂಕಾರ ನಾಶ ಆತು ಅಂತ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡಿಕೊಂಡಾಗ ನಿನ್ನ ಜನ್ಮ ಸಾರ್ಥಕ ನೋಡಿ. ಬಿಡು.